ಪ್ರೇಮಿಗಳು. ಪ್ರೀತಿಯ ಗಂಗೆ ಹರಿಯುತ್ತಲಿರಲಿ ಅಂತರಂಗದ ಕಣಿವೆಯಲಿ, ಮೈತ್ರಿಯ ಮಲ್ಲಿಗೆ ಪರಿಮಳ ಬೀರಲಿ ಎದೆಯಾಳದ ಹೂದೋಟದಲ್ಲಿ, ಪ್ರೀತಿಯ ಹುಳುಗಳು ದಾರಿಯ ತೋರಲಿ ಕಗ್ಗತ್ತಲ ಕಾಡಿನಲ್ಲಿ, ಪಾರಿವಾಳಗಳು ಪುಳಕದಿ ಹಾರಲಿ ಭಯವೇ ಇಲ್ಲದೆ ಬಾನಿನಲ್ಲಿ ಎನ್ನುವ ಡಾಕ್ಟರ್ ಸಿದ್ದಲಿಂಗಯ್ಯನವರ ಈ ಕವಿತೆಯ ಸಾಲುಗಳ ಆಶಯದಂತೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಅಂತ ಹೇಳುತ್ತಾ, ಮುದೋಳ್ ಎಜುಕೇಶನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ, ಕೌಟಿಲ್ಯ PU ಕಾಲೇಜ್ ಮುದೋಳ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿರುವ ಪ್ರಥಮ PUC ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ. ಈ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಮಾನ್ಯರಿಗೂ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದ ಮೊದಲನೇ ಘಟ್ಟ ಪ್ರಾರ್ಥನಾ ಗೀತೆ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬಾಳಿಗದುವೆ ವಾಸ್ತವಿಕತೆಯ ಕೈಗನ್ನಡಿ, ಬರದೇ ಬಿಡೋಣ ಶುಭಾರಂಭದ ಶುಭ ನುಡಿ ಅಂತ ಹೇಳುತ್ತಾ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಕಾವೇರಿ ಹಾಗೂ ಸಂಗಡಿಗರಿಂದ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ. ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ. ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ. ಅದು ಲೋಕದ ಹಿತಕ್ಕೆ ಕಬೀರ, ಅದು ಲೋಕದ ಹಿತಕ್ಕೆ. ಚಂದ್ರನ ತಂಪು ತಂಪಲ್ಲ, ಹಿಮವು ಕೂಡ ತಂಪಲ್ಲ, ಸಾಧು ಸಜ್ಜನರ ದಿವ್ಯ ಸಂಗ ಕೈಲಾದರೆ ನೋಡು ಕಬೀರ, ಕೈಲಾದರೆ ನೋಡು. ಸತ್ಯಕ್ಕೆ ಸಮತಪವಿಲ್ಲ, ಸುಳ್ಳಿನಂತೆ ಪಾಪ, ಯಾರ ಮನದಲ್ಲಿ ಸತ್ಯವಿಹುದು, ಶ್ರೀ ಗುರುವಿಹನಲ್ಲಿ ಕಬೀರ, ಶ್ರೀ ಗುರುವಿಹನಲ್ಲಿ. ಧನ್ಯವಾದಗಳು. ಪ್ರಾರ್ಥನಾ ಗೀತೆಯನ್ನು ನೆರವೇರಿಸಿಕೊಟ್ಟ ಕಾವೇರಿ ಹಾಗೂ ಸಂಗಡಿಗರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಸ್ವಾಗತ ಗೀತೆ. ಸ್ವಾಗತ ಗೀತೆಯನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾರೆ ಸಾವಿತ್ರಿ ಹಾಗೂ ಸಂಗಡಿಗರಿಂದ. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ. ನಾನಾಡೋ ಉಸಿರಲ್ಲಿ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದೂ ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ. ನಮ್ಮಲ್ಲಿರುವ ಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಳಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಜೀವ ನೀಡೋ ಬಂಧುತ್ವ, ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ. ನನ್ನಾನೆಯ ಜ್ಞಾಪಕ ಎಂದೆಂದೂ ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯಕ್ಕೆ. ಸ್ವಾಗತ ಸುಸ್ವಾಗತ ಎಂದೆಂದೂ ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ.
ಗೀತೆಯನ್ನು ನೆರವೇರಿಸಿಕೊಟ್ಟ ಸಾವಿತ್ರಿ ಹಾಗೂ ಸಂಗಡಿಗರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಅತಿಥಿ ಪರಿಚಯ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಎಸ್ ಡಿ ನೀಲ್ಗುಂದ್ ಸರ್ ಇವರ ಅತಿಥಿ ಪರಿಚಯವನ್ನು ಶ್ರೀ ವಿಠಲ್ ಮಾದರ್ ಸರ್ ಇವರು ನಡೆಸಿಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಪ್ರಾರಂಭದಲ್ಲಿ ವಿದ್ಯಾದೇವತೆ ತಾಯಿ ಸರಸ್ವತಿಯನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸ್ತಾ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಸಂಗಮೇಶ್ ದೊಡ್ಡಪ್ಪ ನೀಲ್ಗುಂದ್ ಇವರ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಶ್ರೀಯುತರು 1/6/1967 ನಮ್ಮ ಮುಧೋಳ ತಾಲೂಕಿನ ಕಿಲ್ಲಾಹೊಸಕೋಟೆ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥವ್ರು. ಶ್ರೀಯುತರು ಪ್ರಾಥಮಿಕ ಶಿಕ್ಷಣವನ್ನ ಅಲ್ಲಿಯ ಸ್ಥಳೀಯ ಸರ್ಕಾರಿ ಶತಮಾನ ಕಂಡ ಶಾಲೆಯಲ್ಲಿ ಮುಗಿಸಿರ್ತಕ್ಕಂಥವ್ರು. ಅದರ ಜೊತೆಗೆ ಪ್ರೌಢ ಶಿಕ್ಷಣವನ್ನ ಪಕ್ಕದ ತಾಲೂಕಾಗಿರ್ತಕ್ಕಂಥ ರಾಮದುರ್ಗ ತಾಲೂಕಿನ ಶ್ರೀ ರೇವಣ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನು ಮುಗಿಸಿ ತದನಂತರ ತಮ್ಮ ಪದವಿ ಶಿಕ್ಷಣವನ್ನ ಪೂರ್ವ ಶಿಕ್ಷಣವನ್ನ ಕಡಕೋಲ್ನಲ್ಲಿ ಮುಗಿಸಿ ತದನಂತರ ತಮ್ಮ ಪದವಿ ಶಿಕ್ಷಣವನ್ನ ಐಚ್ಛಿಕ ಇಂಗ್ಲಿಷ್ ವಿಷಯದೊಂದಿಗೆ 1988ರಿಂದ 89ರಲ್ಲಿ ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಬಾಗಲಕೋಟೆಯಲ್ಲಿ ಪೂರ್ಣಗೊಳಿಸಿ ತದನಂತರ ತಮ್ಮ BD ಶಿಕ್ಷಣವನ್ನ 1989 ಮತ್ತು 90ರ ಅವಧಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಶಿಕ್ಷಣ ಸಂಸ್ಥೆ ಬೈಲಹೊಂಗಲ್ ಬೆಳಗಾವಿ ಜಿಲ್ಲೆಯಲ್ಲಿ ಪೂರ್ಣಗೊಳಿಸಿ ತದನಂತರ ಉನ್ನತ ಶಿಕ್ಷಣವನ್ನು ಪಡೆದಿರತಕ್ಕಂಥ ಶ್ರೀಯುತರು ತಮ್ಮ MED ಶಿಕ್ಷಣವನ್ನ ಮಾನಸ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾಲಯದಿಂದ ಅದರ ಜೊತೆಗೆ MA ಐಚ್ಛಿಕ ಇಂಗ್ಲಿಷ್ ವಿಷಯವನ್ನ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪೂರ್ಣಗೊಳಿಸಿ ತದನಂತರ ಶ್ರೀಯುತರು ಶಿಕ್ಷಣ ಕ್ಷೇತ್ರ ಅವರನ್ನ ಕೈಮೀಸಿ ಕರೆದಂತೆ ತಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸುದೀರ್ಘ 15 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು. ಶ್ರೀಯುತರು 29/8/1992ರಿಂದ ತಮ್ಮ ಶಿಕ್ಷಕ ವೃತ್ತಿಯನ್ನ ಆರಂಭಿಸಿರ್ತಕ್ಕಂಥವರು. ಸುದೀರ್ಘ ಪ್ರಾಥಮಿಕ ಶಿಕ್ಷಕರಾಗಿ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತದನಂತರ ಅಲ್ಲೇ ಇವರ ಶಿಕ್ಷಣದಲ್ಲಿ ಅವರಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿಯಿಂದ ಅವರು CRPಗಳಾಗಿ 7 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತದನಂತರ ಪ್ರೌಢಶಾಲಾ ಶಿಕ್ಷಕರಾಗಿ ಬಡ್ತಿ ಹೊಂದುವ ಮೂಲಕ ಅದು 18/10/2007ರಿಂದ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಆರಂಭಿಸಿ ತದನಂತರ ಈ ಪ್ರೌಢಶಾಲೆ ಶಿಕ್ಷಕರ ಜೊತೆಗೆ ಅವರು BRPಗಳಾಗಿಯೂ ಸಹ ಏನಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ನೋಡಲ್ ಅಧಿಕಾರಿಗಳಾಗಿ ಈ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಮುಧೋಳದಲ್ಲಿ ಪ್ರಸ್ತುತ ಸೇವೆಯನ್ನ ಆರಂಭಿಸಿರ್ತಕ್ಕಂಥವ್ರು. ಅದರ ಜೊತೆಗೆ ಇವರು ಬಹುಮುಖ ಪ್ರತಿಭೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಶಿಕ್ಷಣದ ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮನ್ನ ಚಾಪಣ ಮೂಡಿಸಿರ್ತಕ್ಕಂಥ ಶ್ರೀಯುತರು ಸಾಹಿತ್ಯ ಚಟುವಟಿಕೆಗಳಲ್ಲಿ ಅದರಲ್ಲಿ ಮುಧೋಳ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸುದೀರ್ಘ 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಈಗ ನಿಕಟ ಪೂರ್ವ ಅಧ್ಯಕ್ಷರಾಗಿಯೂ ಸಹ ಏನಾಗ್ತಕ್ಕಂಥದ್ದು ಸೇವೆಯನ್ನ ಹೊಂದಿರತಕ್ಕಂಥವ್ರು. ಅದರ ಜೊತೆಗೆ ಹವ್ಯಾಸಿ ಹಾಡುಗಾರರು ಇವರು ನಮ್ಮ ಯಾಕಂದ್ರೆ ನಾನು ಅದೇ ಗ್ರಾಮದಿಂದ ಬಂದಿರತಕ್ಕಂಥ ಅವ್ರ ಕೈಯಲ್ಲಿ ನಾನು ಏನಾಗಿರ್ತಕ್ಕಂಥ ವಿದ್ಯಾರ್ಥಿಯಾಗಿ ನೋಡಿರ್ತಕ್ಕಂಥ ಅನುಭವ. ಅದ್ರ ಜೊತೆಗೆ ಈಗೂ ಸಹ ಏನಾಗಿರ್ತಕ್ಕಂಥದ್ದು ಶ್ರೀಯುತರು ನಮ್ಮ ಊರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದ್ರೆ ಸರ್ ಏನ್ ಮಾಡ್ತಕ್ಕಂಥದ್ದು ಅಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರೀತಾರೆ. ಅಲ್ಲಿ ಸರ್ದೊಂದು ಏನಾಗಿರ್ತಕ್ಕಂಥದ್ದು ಒಂದು ಹಾಡು ಇರತೈತೆ. ಪ್ರತಿ ವರ್ಷ ಏನಾಗಿರ್ತಕ್ಕಂಥ ನಮ್ಮ ಊರಾಗ ಸರ್ ಇರತ್ತ. ಹೀಗಾಗಿ ಇವರು ಹಾಡುಗಾರಿಕೆ ಜೊತೆಗೆ ಇವರಲ್ಲಿ ಕಲಾದೇವತೆ ಏನಾಗಿರ್ತಕ್ಕಂಥದ್ದು ಮೈಗೂಡಿಸಿಕೊಂಡಿರ್ತಕ್ಕಂಥವ್ರು ಸರ್. ಯಾಕಂದ್ರ ಇವರು ಹಲಗಲಿ ಬೇಡವರು ಅಂತಕ್ಕಂಥದ್ದು, ರಂಗನ ಕಲಾವಿದ ಅಂತಕ್ಕಂಥದ್ದು, ಹೀಗೆ ಹಲವಾರು ನಾಟಕಗಳನ್ನ ಅಭಿನಯಿಸುವ ಮೂಲಕ ಜನಮಾನಸದಲ್ಲಿ ಅವರು ಓದಿರ್ತಕ್ಕಂಥವ್ರು. ಹಾಗಾಗಿ ಶ್ರೀಯುತರು ಅದರ ಜೊತೆಗೆ ಸಾಕಷ್ಟು ಈ ಅವೇರ್ನೆಸ್ ಕಾರ್ಯಕ್ರಮಗಳು ಅರಿವು ಕಾರ್ಯಕ್ರಮಗಳಲ್ಲಿ ಸಹ ಏನಾಗಿರ್ತಕ್ಕಂಥದ್ದು ಅವರು ಪಾಲ್ಗೊಂಡಿರ್ತಕ್ಕಂಥವ್ರು. ಅದರಲ್ಲಿ ನಟನೆಯನ್ನು ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಚಂದನ ಟಿವಿಯಲ್ಲಿ ಏನಾಗಿರ್ತಕ್ಕಂಥದ್ದು ಬೆಳಗು ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ನೀಡಿ
ಅವರು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಏನು ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರು ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನು ಬಯಸಿ ನನ್ನ ಅತಿಥಿ ಪರ ಭಾಷಣವನ್ನ ಮುಗಿಸುತ್ತೇನೆ. ನಮಸ್ಕಾರ. ಮುಖ್ಯ ಅತಿಥಿಗಳ ಪರಿಚಯ ನಡೆಸಿಕೊಟ್ಟ ಶ್ರೀ ವಿಠಲ್ ಮಾದಾರ್ ಸರ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಸ್ವಾಗತ ಕಾರ್ಯಕ್ರಮ. ಹಚ್ಚೋಣ ಪ್ರೀತಿಯ ಹಣತೆ, ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆದರತೆ. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ, ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ ಅಂತ ಹೇಳ್ತಾ, ಈಗ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹೋದಯರನ್ನು ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾದ ಲಕ್ಷ್ಮೀ ಕಳ್ಯಾಕೋಡ್ ಇವರಿಂದ. ಕೌಟಿಲ್ಯ ಪದವಿ ಪೂರ್ವ ಕಾಲೇಜ್ ಮುಧೋಳ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಪ್ರಥಮ PUC ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ SD ನೀಲ್ಗುಂದ್ ಸರ್ ಇವರಿಗೆ ಶ್ರೀ ಆನಂದ್ G ಮೇತ್ರಿ ಸರ್ ಇವರು ಪುಷ್ಪವನ್ನು ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಿಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸರ್. ಅದರಂತೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶ್ರೀ ಗಿರೀಶ್ I ಮೇತ್ರಿ ಸರ್ ಅಧ್ಯಕ್ಷರು, ಕೌಟಿಲ್ಯ PU ಕಾಲೇಜ್ ಮುಧೋಳ್ ಇವರಿಗೆ ಶ್ರೀ ವಿಠಲ್ K ಮಾದಾರ್ ಸರ್ ಇವರು ಪುಷ್ಪವನ್ನು ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಿಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸರ್. ಹಾಗೆ ಈ ಕಾರ್ಯಕ್ರಮದ ಅತಿಥಿಗಳಾಗಿರುವ ಶ್ರೀ ವಿನಾಯಕ್ G ಮೇತ್ರಿ ಸರ್ ಕಾರ್ಯದರ್ಶಿಗಳು, ಕೌಟಿಲ್ಯ PU ಕಾಲೇಜ್ ಮುಧೋಳ್ ಇವರಿಗೆ DY ವಾಲಿಕಾಸ್ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಿಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸರ್. ಅದರಂತೆ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ ನನ್ನ ಎಲ್ಲ ಉಪನ್ಯಾಸಕರಿಗೂ ಸಂಸ್ಥೆ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂತ ನನ್ನ ಎಲ್ಲಾ ಸಹೋದರರು ಮತ್ತು ಸಹೋದರಿಯರಿಗೂ ಸಂಸ್ಥೆ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ. ಥ್ಯಾಂಕ್ ಯು. ಪ್ರೀತಿ ಪೂರ್ವಕವಾಗಿ ಸ್ವಾಗತವನ್ನು ಕೋರಿದ ಲಕ್ಷ್ಮೀ ಕಳ್ಯಾಕೋಡ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಉದ್ಘಾಟನಾ ಸಮಾರಂಭ. ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರು ಸೇರಿ ಸಸಿಗೆ ನೀರು ಹಾಕುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲ ಗಣ್ಯಮಾನ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಮುಂದಿನದಾಗಿ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಬೇಕೆಂದು ಶ್ರೀ ವಿನಾಯಕ್ G ಮೇತ್ರಿ ಸರ್ ಕಾರ್ಯದರ್ಶಿಗಳು, ಕೌಟಿಲ್ಯ PU ಕಾಲೇಜ್ ಮುಧೋಳ್ ಇವರಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಕೌಟಿಲ್ಯ ಕಾಲೇಜಿನ ಫ್ರೆಷರ್ಸ್ ಡೇ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಧ್ಯಕ್ಷರು, ಅತಿಥಿಗಳು ಹಾಗೂ ಕೌಟಿಲ್ಯ ಕಾಲೇಜಿನ ಸಿಬ್ಬಂದಿಗಳು, ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಇಂದಿನ ಕಾರ್ಯಕ್ರಮವನ್ನು ದ್ವಿತೀಯ PUC ವಿದ್ಯಾರ್ಥಿಗಳು ತಮ್ಮ ಪ್ರಥಮ PUC ವಿದ್ಯಾರ್ಥಿಗಳು ಅಂದರೆ ಜೂನಿಯರ್ಸ್ಗೆ ಫ್ರೆಷರ್ಸ್ ಡೇ ಅಂತ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ, ಕಾಲೇಜಿಗೆ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಒಂದು ಸಮಾರಂಭವನ್ನು ತಯಾರು ಮಾಡಿದ್ದಾರೆ. ಆ್ಯಕ್ಚುಲಿ ಅವರು ಬಹಳ ಸಂಭ್ರಮದಿಂದ ಗ್ರೌಂಡ್ ಒಳಗೆ ರೆಡಿ ಮಾಡ್ಬೇಕಂತ ಎಲ್ಲ ಪೂರ ತಯಾರಿ ಮಾಡ್ಕೊಂಡಿದ್ರು. ಬಟ್ ಮಳೆ ಆಗಿದ್ದಂಥ ಕಾರಣಕ್ಕಾಗಿ ಸ್ಥಳಾಂತರ ಮಾಡಲಾಯಿತು ಬೇರೆ ಕಡೆ. ನಾವು ಮಳೆಯನ್ನ ಒಂದು ಸ್ವಲ್ಪ ಶುಭ ಸೂಚನೆ ಅಂತಾನು ನಾವು ಭಾವಿಸ್ತೀವಿ. ಯಾಕಂದ್ರೆ ಯಾವುದೋ ಒಂದು ಫಂಕ್ಷನ್ಗಿಂತ ಮುಂಚೆ ಮಳೆ ಆಯ್ತಂದ್ರೆ ಅದು ಒಳ್ಳೆಯ ಸೂಚನೆ. ಹಾಗಾಗಿ ನೀವು ಯಾವ ಬೇಜಾರು ಪಡುವಂತ ಅವಶ್ಯಕತೆ ಅಂತೂ ಇಲ್ಲ. ಹಾಗಾಗಿ ನಾವು ಈಗ ಫ್ರೆಷರ್ಸ್ ಡೇ ನೀವು ಆಚರಿಸ್ತಕ್ಕಂಥದ್ದು
ಹೆಂಗ ಹೂಗಳನ್ನ ಫ್ರೆಶ್ ಆಗಿ ಕಾಣ್ಬೇಕಂತ ನೀರು ಚಿಮುಕಿಸ್ತಾರಲ್ಲ, ಹಂಗ ಈಗ ಮಳೆ ಆಗಿದೆ ಅಂತ ನಾವು ಇಟ್ಕೊಳ್ಳೋ. ಹಂಗಾಗಿ ನೆಕ್ಸ್ಟ್ ಸಮಾರಂಭವನ್ನ ಉದ್ಘಾಟಿಸಿದಂತ ಅತಿಥಿಗಳಿಗೆ ಮತ್ತು ಅಧ್ಯಕ್ಷರಿಗೆ ನಾನು ಧನ್ಯವಾದ ಹೇಳ್ತೇನೆ. SSLCಯ ಅಂತ್ಯದೊಂದಿಗೆ PUCಯ ಆರಂಭ ಆಗ್ತದೆ ನಿಮ್ದು. ಈ ಆರಂಭದ ದಿನಗಳು ಮತ್ತು PUCಯ ಘಟ್ಟ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ನಿಮ್ಮ ಮುಂದಿನ ಭವಿಷ್ಯವನ್ನ ರೂಪಿಸಿಕೊಳ್ಳಿಕ್ಕೆ ಅನ್ನೋದ್ರ ಬಗ್ಗೆ ನಿಮಗೆ ಡಿಟೇಲ್ ವರದಿಯನ್ನ ಅಥವಾ ಡಿಟೇಲ್ ಆಗಿ ಸೂಚನೆ ನೀಡಲಿಕ್ಕೆ ನಮಗೆ ನೀಲ್ಗುಂದ್ ಸರ್ ಬಂದಿದ್ದಾರೆ. ಅವರ ಮಾರ್ಗದರ್ಶನ ನಿಮಗೆ ಸಿಗತ್ತ. ಅದರ ನಂತರ ಏನಾಗತ್ತ, ನಮ್ಮ ಕಾಲೇಜಿನ ಅಧ್ಯಕ್ಷರ ಕಡೆಯಿಂದ ನಮ್ಮ ಕಾಲೇಜಿನ ಕೌಟಿಲ್ಯ ಕಾಲೇಜಿನ ಟ್ರ್ಯಾಕ್ ರೆಕಾರ್ಡ್ ನೊಂದಿಗೆ, ಅಂದ್ರೆ ಇಷ್ಟು ವರ್ಷದಿಂದ ನಾವು ಯಾವ ರೀತಿಯಾಗಿ ರಿಸಲ್ಟ್ ಗಳನ್ನ ಒಳ್ಳೆಯ ರೀತಿಯಲ್ಲಿ ತರ್ತಾ ಇದೀವಿ, ಅದೇ ರೀತಿ ಮುಂದೆ ಕೂಡ ಯಾವ ರೀತಿಯಾಗಿ ನೀವು ಒಳ್ಳೆಯ ಸ್ಕೋರ್ ಅನ್ನ ಮಾಡೋದ್ರ ಮೂಲಕ ಸಂಸ್ಥೆಗೆ, ನಿಮ್ಮ ಮನೆಗೆ, ನಿಮ್ಮ ಮನೆತನಕ್ಕೆ ಒಂದು ಗೌರವವನ್ನು ತರಬೇಕಾದ್ರೆ ಯಾವ ರೀತಿಯಾಗಿ ನೀವು ಮುಂದಿನ ಜೀವನವನ್ನ ಮಾಡಬೇಕು ಅಥವಾ ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಅಧ್ಯಕ್ಷರಿದ್ದಾರೆ. ಇದರ ನಂತರ ಕೇವಲ ಗಂಭೀರವಾಗಿ ಮಾತ್ರ ಕಾರ್ಯಕ್ರಮ ಮುಗಿಸಲಾರದೆ ಕೆಲವೊಂದಿಷ್ಟು ಫನ್ ಗೇಮ್ಸ್ ಗಳನ್ನ, ಆಕ್ಟಿವಿಟಿಗಳನ್ನ ದ್ವಿತೀಯ PUC ವಿದ್ಯಾರ್ಥಿಗಳು ಪ್ರಥಮ PUC ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದಾರೆ. ಅದರಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳು ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ನಾನು ಹೇಳ್ತೇನೆ. ಇದರ ನಂತರ ಕೊನೆಯ ಘಟ್ಟವಾಗಿ ಭೋಜನ ವ್ಯವಸ್ಥೆ ಕೂಡ ಇರುತ್ತೆ. ಅದರಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳಲೇಬೇಕಂತ ಹೇಳಿ ಕೇಳ್ತಾ, ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರತಿಯೊಬ್ಬರ ಪಾತ್ರ ಬಹಳ ಮುಖ್ಯ ಆಗತ್ತ. ಹಾಗಾಗಿ ಪ್ರತಿಯೊಬ್ಬರು ಶಾಂತತೆಯಿಂದ ವರ್ತಿಸಬೇಕು. ನೆಕ್ಸ್ಟ್ ಮುಂದಿನ ಇದನ್ನ ಅತಿಥಿಗಳಿಗೆ ನಾನು ಬಿಟ್ಕೊಡ್ಲಿಕ್ಕೆ ಬಯಸ್ತೇನೆ. ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದ ಸರ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನದಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ST ನೀಲ್ಗುಂದ್ ಸರ್ ಇವರಿಂದ ಮುಖ್ಯ ಅತಿಥಿಗಳ ಭಾಷಣ. ಹಲೋ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲು ಆರಾಧ್ಯ ದೈವ ಗುರುವನ್ನು ಮನದಲ್ಲಿ ಸ್ಮರಿಸುತ್ತಾ, ಇವತ್ತಿನ ಈ ಕೌಟಿಲ್ಯ ಕಾಲೇಜಿನ ಒಂದು ಫ್ರೆಶರ್ಸ್ ಡೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಆತ್ಮೀಯರು, ಮಾರ್ಗದರ್ಶಕರು, ಕ್ರಿಯಾಶೀಲರಾಗಿರ್ತಕ್ಕಂಥ ಗಿರೀಶಣ್ಣ ಮೇತ್ರಿ ಅವರೇ, ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸಹೋದರ ವಿನಾಯಕ್ ಅವರೇ ಹಾಗೂ ಆನಂದ್ ಅವರೇ, ಎಲ್ಲ ನನ್ನ ಉಪನ್ಯಾಸ ಬಳಗವೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ, ಇವತ್ತಿನ ದಿವಸ ನಾವು ಸೇರಿದ್ದು ಬಹಳ ಸಂತೋಷದಾಯಕ ವಿಷಯ. ಯಾಕಂದ್ರೆ ಎವ್ರಿ ಡೇ ವಿ ಆರ್ ಫ್ರೆಶರ್ಸ್. ಇವು ಈ ಫ್ರೆಶರ್ಸ್ ಡೇ ಅಂತಂದ್ರೆ ಅಣ್ಣಾರು ಹೇಳಿದ್ರು ನನಗೆ, ಸರ್ ಫ್ರೆಶರ್ಸ್ ಡೇ ಐತಿ, ನಿಮ್ಗೆ ಗೆಸ್ಟ್ ಮಾಡ್ತೀವಿ ಅಂತಂದ್ರು. ನಾನು ಫ್ರೆಶ್ ಆದೆ. ಆಗ ಭಾಳ ಖುಷಿ ಆಯ್ತು ನನಗೆ ಡೇ ಹೆಸರು ಕೇಳಿ. ಈ ಹೆಸರು ಕೇಳಿ ಭಾಳ ಖುಷಿ ಆಯಿತು ನಮಗೆ. ಆವಾಗ ಫ್ರೆಶರ್ಸ್ ಡೇ ಕೊನೆಯದು ಒಂದಾಯ್ತು ನಮ್ಗೆ. ಏನಪ್ಪ ಅಂತಂದ್ರೆ ಸೆಂಡಪ್ ಬೀಳ್ಕೊಡುವ ಸಮಾರಂಭ, ಆದರೆ ಬೇಡ್ಕೊಳ್ಳೋ ಸಮಾರಂಭ ಅಂತಿದ್ವಿ ನಾವು. ಈ ರೀತಿ ಈಗ ಭಾಳ ಖುಷಿ ಆಯ್ತು ನನಗೆ ಇಂಥದ್ರ ಭಾಗವಹಿಸ್ಲಿಕ್ಕೆ. ಯಾಕಂದ್ರೆ ನಮ್ಮನ್ನು ಫ್ರೆಶ್ ಯಾವಾಗಿದ್ರು ಸಹಿತ ಈ ಸಂಸ್ಥೆಯ ಗಿರೀಶಣ್ಣವರು ಬಹಳ ಕ್ರಿಯಾಶೀಲರು. ನಾವು ಈ ಮಟ್ಟಕ್ಕೆ ಇಲ್ಲಿ ಮುಧೋಳದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಅವರೇ ಕಾರಣ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತಂದ್ರ ಎಲ್ಲಿ ಒಂದು ಏನಾದ್ರೂ ಇತ್ತಂತಂದ್ರೆ ಅದನ್ನ ಹೆಕ್ಕಿ ತೆಗಿತಕ್ಕಂಥದ್ದು, ಗುರುತಿಸ್ತಕ್ಕಂಥದ್ದು, ಬಂದ ಮತ್ತೊಬ್ಬರಿಗೆ ತೋರಿಸ್ತಕ್ಕಂಥ ಕಾರ್ಯವನ್ನು ಯಾರು ಮಾಡ್ತಾರಂತಂದ್ರ ಶ್ರೀಯುತ ಗಿರೀಶಣ್ಣವರು. ಬರೀ ಬಾಂಡ್ ರೈಟರ್ ಅಂತ ಅಷ್ಟೇ ಹೇಳ್ತಿದ್ದಿಲ್ಲ ನಾವು. ಚಪ್ಪಾಳೆ ತಟ್ಟಕ್ಕೆ ಇನ್ ಮುಂದೆ ನೋಡ್ಬೇಡ್ರಿ, ನಿಜ ಆಯ್ತದು. ಬಾಂಡ್ ರೈಟರ್ ಅಷ್ಟಪ್ಪ ಅಂತಂದ್ರೆ ಬಾಂಡ್ ಆಗಿ ಬರ್ದು ಕೊಡ್ತಿದ್ರಂತಂದ್ರಲ್ಲ, ಏನಾದ್ರೂ ಗುರುತಿಸ್ಬೇಕು. ಈ ಬಂದು ಯಾವುದೇ ರೋಟರಿ ಕ್ಲಬ್ ಆಗಲಿ, ಲಯನ್ಸ್ ಕ್ಲಬ್ ಆಗಲಿ, ಎಲ್ಲಾದ್ರೂ ಸಹಿತ ಅವ್ರು ಅಲ್ಲಿ ಇರ್ತಾರೆ. ಅಲ್ಲಿ ಅದಾರಪ್ಪ ಅನ್ನಾರ ಅಂತೇಳಿ ಅವ್ರು ಹೆಂಗಪ್ಪ ಅಂತಂದ್ರೆ ನಗನಗತಾ ಆ ಒಂದು
ಯಾರನ್ನಾದ್ರೂ ಸ್ವಾಗತ ಮಾಡ್ತಕ್ಕಂಥದ್ದು, ನಗುಮುಖದಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಹೇಳ್ತಕ್ಕಂಥದ್ದು, ಈ ಕಾರ್ಯವನ್ನ ಮಾಡ್ತಕ್ಕಂಥವ್ರು ಬಹಳ ಹೆಮ್ಮೆ ಹೋಗ್ತಕ್ಕಂಥವ್ರು. ಅದಕ್ಕೆ ನಾನು ಅವರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ನಾನು, ಯಾಕಂದ್ರೆ ಅವಕಾಶ ಕೊಟ್ಟಿದ್ದಾರೆ ಇದಕ್ಕಾಗಿ. ಆತ್ಮೀಯರೇ, ನಮ್ಮ ಬದುಕಿನಲ್ಲಿ ಏನನ್ನಾದರೂ ಸಾಧಿಸಬೇಕಪ್ಪ ಅಂತಂದ್ರ ನಾವು ನಡೆದು ಬಂದ ದಾರಿಯನ್ನು ಯಾವತ್ತೂ ಮರಿಬಾರ್ದು. ಯಾಕಂತಂದ್ರ ಆ ದಾರಿ ನಮ್ಮನ್ನು ಮೇಲ್ಮಟ್ಟಕ್ಕೆ ಹೋಗಿರ್ತತಿ, ನಮ್ಮ ಗುರಿಯನ್ನು ತಲುಪಿಸ್ಲಿಕ್ಕೆ ಏನಾಗತ್ತಂದ್ರ ಕಾರಣೀಭೂತ ಆಗಿರ್ತದೆ. ಯಾವಾಗಲೂ ನಾನು ಗ್ರಾಮೀಣ ಮಟ್ಟದಲ್ಲಿ ಬಂದಂಥವು ವಿಠಲ್ ಸರ್ ನೋಡಿದವರು ಅದಾರು, ಅವ್ರನ್ನು ಚಿಕ್ಕಂದಲ್ಲಿ ನೋಡಿದ್ರು, ಕ್ರಿಯಾಶೀಲ ಶಿಕ್ಷಕರಿಂದ ಸಿಕ್ಕರವರು ಅಂತವ್ರು ಎಲ್ಲರೂ ಹೋದಾರ. ವಿಠಲ್ ಸರ್ ಅಷ್ಟ ಅಲ್ರಿ, ನಾವು ಎಲ್ಲರೂ ಹೋದಾರ. ನಮ್ಮ ಸರ್ ಎಲ್ಲರೂ ಬಳಗ, ಗೊತ್ತಿದ್ದ ಬಳಗ. ಬಹಳ ಪುಣ್ಯ ಮಾಡ್ರಿ ನೀವು. ಇನ್ನೊಂದು ಒಳ್ಳೆಯ ಶಿಕ್ಷಕರು ಸಿಗಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ನಮಗೆಲ್ಲಾ PUC ಒಳ್ಳೆಯ ಶಿಕ್ಷಕರು ಸಿಕ್ಕಾರತ್ ನಾ ಇಲ್ಲಿ ಬಂದಿರ್ತೀನಿ. ಇನ್ನಾದ್ರೂ ನಾನು ಗುರುವಿನ ನೆನೆಸ್ತಾನು ಹೋಗಿ ಭೇಟಿಯಕ್ಕನ್ನ ಅವ್ರಿಗೆ ಶ್ರೀಯುತ RC ಗೌರವ್ನವ್ರ ಅಂತ ಕಡ್ಕೊಳ್ದಾರ ಸರ್. ಈಗಾದ್ರೂ ಅದಾರು, ಅವ್ರಿಬ್ರು ಗಂಡ ಇಂತಿದಾರ. ಹೋದ ತಕ್ಷಣ ಏನಾಗುದಿಲ್ಲ, ನನಗ ಸಹಜವಾಗಿ ತಲೆ ಬಾಗ್ತತಿ, ಕೈ ಮುಗಿತೈತ ಅವ್ರ ಕಾಲ ಮೇಲೆ, ಸಹಜವಾಗಿ ಬಹಳ ಖುಷಿ ಅನಿಸ್ತದ ನನಗೆ. ಈಗಾದ್ರು ಅವ್ರಿಗೆ ಏನಾಗತ್ತಂದ್ರೆ ವಯಸ್ಸು ಮತ್ತಷ್ಟು ರೀಕ್ರಿಯೇಷನ್ ಆಕತ್ತವ್ರು, ವಯಸ್ಸು ಮತ್ತಷ್ಟು ಚಿಂತೆ. ಬಹಳ ಖುಷಿ ಆಕಾರ ಅವ್ರು ನಮ್ಮ ಶಿಷ್ಯ ಬಂದಪ್ಪ ಅಂತ ಹೇಳಿ. ಅಂಥ ಬಂದ ಗುರುವನ್ನ ಇವತ್ತು ನಾವು ಪಡೆದಂತಕ್ಕಂಥ ನೀವು, ಯಾಕಂದ್ರ ನಾವು ನೆನಪಿಸ್ಕೊಳ್ಬೇಕು. SSLC ಆದ ನಂತರ ಈ SSLC ಏನಪ್ಪಾ ಅಂತಂದ್ರ ಇಲ್ಲಿ ಬರಾಕ ಒಂದು ಸ್ಟೆಪ್ ಅದು. SSLC ಏನಪ್ಪಾ ಅಂತಂದ್ರ ಈ PUC ಹತ್ಲಿಕ್ಕೆ ನಿಮ್ಮ ಜೀವನದ ಗುರಿಯನ್ನ ನಿರ್ಧರಿಸಿಕೊಳ್ಳಿಕ್ಕೆ, ನೀವು ಮುಂದೆ ಏನ್ ಆಗಬೇಕು ಅಂತಕ್ಕಂಥದ್ದನ್ನ ಡಿಸೈಡ್ ಮಾಡ್ಲಿಕ್ಕೆ ಅದೊಂದು ಸ್ಟೆಪ್ ಅದು SSLC. ಯಾವಾಗಲೂ ಏನಂತಂದ್ರೆ ಬಹಳ ಜನ ಇಲ್ಲಿ ಬಹುಶಃ ನಾನು ನೋಡಿರ್ಬೋದು, ಬಹಳ ಕಡೆ ಹೈಸ್ಕೂಲ್ನ ವಿಸಿಟ್ ಕೊಟ್ಟಿದ್ದೇನೆ. SSLC ನೋಡಲ್ ಅಧಿಕಾರಿಯಾಗಿ ಬಹಳ ಕಡೆ ಹೇಳಿದ್ದೆ ನಾನು, ನೀವು ಈಗ ಏನ್ ಡಿಸೈಡ್ ಮಾಡ್ಕೋತೀರಿ ಅದ ಕರೆಕ್ಟ್ ಆಕತ್ತಂತ ಹೇಳಿದ್ವಿ ನಾವು. ಮುಂದೆ ಇಲ್ಲಿ PUC ಬಂದ ನಂತರ SSLC ಒಳಗ ಒಂದು ಕಟ್ಟಪ್ಪನ ಇರ್ತದ ನಮ್ಗ. ಇಷ್ಟ ಓದ್ಬೇಕು, ಇದ ಪೋಯಂ ಬ್ಯಾಟ್ ಮಾಡ್ಬೇಕು, ಇದ ಥೇರಮ್ ಹೇಳ್ಬೇಕು, ಥೇಲ್ಸ್ ಥೇರಮ್ನ ಬರೀಬೇಕ್ರಿ ಅಂತ ಹೇಳ್ತಿದ್ವಿ ನಾವು. ಆದ್ರ ಇಲ್ಲಿ ಹಂಗಿಲ್ಲ, ನೀವು ಡಿಸೈಡ್ ಮಾಡ್ಕೋತೀರಿ, ನಿಮ್ ಲೈಫ್ ಅನ್ನ ಡಿಸೈಡ್ ಮಾಡ್ಕೋತೀರಿ. ನೀವ್ ಏನ್ ಆಗ್ಬೇಕು ಅಂತಕ್ಕಂಥದ್ದನ್ನ ವಿತ್ ಹೆಲ್ಪ್ ಆಫ್ ಗೈಡೆನ್ಸ್, ನಿಮ್ ಟೀಚರ್ಸ್ ಗೈಡ್ ಮಾರ್ಗದರ್ಶನದಲ್ಲಿ ನಿಮ್ ಬರೀ ಗೈಡ್ ಮಾಡ್ತಕ್ಕಂಥವ್ರು PUC ಬಂದಂತಾರ ಅವ್ರು. ಅವಾಗ ನೀವೇನ್ ಮಾಡ್ತೀರ ಅಂತಂದ್ರ ಅವ್ರ ಗೈಡೆನ್ಸ್ ಮುಖಾಂತರ ನೀವೇನಾಗತ್ತಂದ್ರ ನಿಮ್ಮ ಲೈಫ್ ಅಲ್ಲಿ ಇರ್ತಕ್ಕಂಥದ್ದನ್ನ ಏನ್ ಡಿಸೈಡ್ ಮಾಡ್ಕೋತೀರಿ, ಒಳ್ಳೆ ಹಾದಿಯನ್ನು ಡಿಸೈಡ್ ಮಾಡಿದ್ರಿ, ಒಳ್ಳೇದಾಗಿ ಹೋಗ್ತಾ ಇದೆ. ಏನಾದರೂ ಸ್ವಲ್ಪ ಮಿಸ್ಟೇಕ್ ಆತು ಅಂತಂದ್ರ ಆ ಟ್ರ್ಯಾಕಿಗೆ ಬರಬೇಕಾಗ್ತದಂದ್ರೆ ಬಹಳ ಸಮಸ್ಯೆ ಆಕತ್. ಆದ್ರಿಂದ ವಿದ್ಯಾರ್ಥಿಗಳೇ, ನೀವೇನಂತಂದ್ರ ನಿಮ್ಮ ಲೈಫ್ ಸ್ಟೋರಿಯನ್ನ ಡಿಸೈಡ್ ಮಾಡ್ತಕ್ಕಂಥದ್ದು ಈ ಕಾಲೇಜ್, ಇಲ್ಲಿರ್ತಕ್ಕಂಥ ಶಿಕ್ಷಕರು, ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ. ಅವರಿಗೆ ಹೆಸರನ್ನ ಕೊಡಬೇಕಾತಂದ್ರ ನೀವೇನಪ್ಪಾ ಅಂತಂದ್ರ ನೀವು ಹೊರಗಡೆ ಹೋಗ್ತೀರ 93 ಮಾಡ್ಯಾರ, 93 ಪಾಯಿಂಟ್ ಸಮಥಿಂಗ್, ವೆರಿ ಹ್ಯಾಪಿ, ಬಹಳ ಸಂತೋಷ. ನೀವು 93 ಆಗೋಂಗ ನೀವು ಚಾಲೆಂಜ್ ಮಾಡ್ಬೇಕು. ವಿ ಆರ್ ರೆಡಿ ಸರ್, ಐ ಆಮ್ ಆಲ್ಸೋ ರೆಡಿ, ನಾನು ಇದ್ದೇನೆ ಅಂತಕ್ಕಂಥದ್ದು ಇರಬೇಕು. ಹಂಗ ನೀವು ಅಭ್ಯಾಸ ಮಾಡ್ಬೇಕು. ನಮ್ಗೆ ಡಿಸೈಡ್ ಮಾಡೋರು ಕೌಟಿಲ್ಯ ಕಾಲೇಜನ್ನು ಗುರ್ತಿಸ್ಕೊಳ್ಳೋರು ಅಂತಂದ್ರ ಬೇರೆ ಕಡೆ ಹೋಗಿರಲ್ಲ, ನೀವು ಸಹಜವಾಗಿ ಕೇಳ್ತಾರೆ ಯಾವ ಕಾಲೇಜಪ್ಪ ಅಂತ ಕೇಳ್ತಾರೆ. ಅವಾಗ ಏನಕ್ಕಂತಂದ್ರ ಯಾವ ಕಾಲೇಜಪ್ಪ ಅಂತಂದ್ರೆ ಕೌಟಿಲ್ಯ ಅಂತ, ಓಹೋ ವೆರಿ ನೈಸ್, ಕಂಗ್ರಾಟ್ಸ್ ಅಂತ ಹೇಳ್ತಾರೆ. ಅವಾಗ ಅದು ಇದ್ಬಿಟ್ಟು ನೀವ್ ಏನಾದ್ರೂ ಅಕಸ್ಮಾತ್ ಟ್ರ್ಯಾಕ್ ತಪ್ಪಿದ್ರಿ ಯಾವ ಕಾಲೇಜ್ ಹೋಗ್ತಾರ ಟೂನ್ ಚೇಂಜ್ ಆಕತ್ತದ್ರಾಗ, ಗೊತ್ತಾಕತ್ತಲ್ಲ? ಯಾವ ಕಾಲೇಜ್ ಮರ ಆತಾರ, ಯಾವ ಕಾಲೇಜ್ ಆತಾರ, ಹಂಗಾಗ್ಬಾರ್ದು. ಹಂಗಾಗೋದಿಲ್ಲ ನನ್ಗೆ ಗ್ಯಾರಂಟಿ ಐತಿ. ಯಾಕಂತಂದ್ರ ಹೆಸರು ಎಂತದ ಗೊತ್ತಾನೆ ಇಲ್ಲಿದು ಕೌಟಿಲ್ಯ ಅಂತಕ್ಕಂಥ ಹೆಸರು ಬಹಳ ಸರ್ ಮುಖ್ಯವಾಗಿ ಥ್ಯಾಂಕ್ಸ್ ನಿಮ್ಗೆ. ಹೆಸರು ಹೆಂಗ್ ಸರ್ಚ್ ಮಾಡಿ ಇಟ್ಟಿರ್ತಾರ ಅಂತಂದ್ರೆ ಹೆಸರು ಮ್ಯಾಗ ಡಿಪೆಂಡ್ ಇರ್ತತಿ. ಆನಂದ ಆತ ಇರ್ತತಿ, ಅವ್ನು ಹತ್ಕೊತಿದ್ದಂದ್ರೆ ಏನ್ ಮಾಡುದು, ಹಂಗಾಗುದಿಲ್ಲ. ಸರ್ ಬರ್ತೀನಿ, ಇಲ್ಲೇ ಇದ್ದೀನಿ. ಇಲ್ಲಿ ಕಾಲೇಜಿಗೆ ಬಂದಿನ್ರಿ, ಬರ್ತೀನಿ. ಓಕೆ ಸರ್, ಹಚ್ತೀನಿ, ಬರ್ತೀನಿ ಸರ್. ನೌಕರಿ ಮಾಡ್ತಂದ್ರೆ ಆಫೀಸರ್ಸ್ ಕೇಳೋರು ಎಲ್ಲಿದ್ರತ್ತೆ. ಯಾವ್ದು ಹೆಸರು ಆನಂದ ಅಂತಕ್ಕಂಥ ಹೆಸರು ಇರ್ತತಿ, ಅವ್ನು ನಗು ಅನ್ನೋದು ಕಾಣುವುದಿಲ್ಲ ಅಲ್ಲಿ ನಾವು.
ಈಗಿನ ಹೆಸರು ಏನೇನೋ ಬಂದಾವ ಅದ್ಭುತಿ ಹೆಸರು ಹೇಳಾಕ ಬರುದಿಲ್ಲ. ಅಜ್ಜಿಗಳು ಅಂತ ಏನಿನ ಹೆಸರು ಹತ್ತಂದ್ರ ಶ್ರೀಹಾನ್ ಅಂತ ಅನ್ಕೂಲಿಸ್ರಿ ಏನಪ್ಪ ನಮ್ಗೆ ಗೊತ್ತಾಗೋದು. ದೇವ್ರ ಹೆಸರು ಅದ ಶ್ರೀಹಾನ್ ಅಂತಕ್ಕಂಥ, ಅದನ್ನು ಆ ರೀತಿ. ಕೌಟಿಲ್ಯ ಅಂತಕ್ಕಂಥದ್ದೇ ಈ ಇದಕ್ಕೆ ಬರ್ತಾ ಇದ್ದೇನೆ ನಾನು. ಕೌಟಿಲ್ಯ ಅಂತಕ್ಕಂಥ ಹೆಸರನ್ನ ಇಟ್ಟದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕೌಟಿಲ್ಯನಲ್ಲಿ ಏನಾಗಿತ್ತು ಅಂತಂದ್ರ ಒಬ್ಬ ರಾಜನನ್ನ ತಯಾರು ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ರು. ಚಂದ್ರಗುಪ್ತ ಮೌರ್ಯನನ್ನ ರಾಜನನ್ನಾಗಿ ಮಾಡಿದ್ರು. ಕೌಟಿಲ್ಯ ಅಂತಕ್ಕಂಥವ್ರು ಒಳ್ಳೆಯ ಶಿಕ್ಷಕರಾಗಿ ಚಂದ್ರಗುಪ್ತ ಮೌರ್ಯನ್ ಅಂತಕ್ಕಂಥ ರಾಜನನ್ನ ತಯಾರು ಮಾಡಿದ್ರು. ಯಾಕೆ ಇದು ಮಾತನ್ನ ಹೇಳ್ತಾನಂತಂದ್ರ ನಿಮ್ಮಲ್ಲಿಯೂ ಸಹಿತ ಕೌಟಿಲ್ಯ ಅಂತವ್ರು ಉಪನ್ಯಾಸಕರಿದ್ದಾರೆ. ನಿಮ್ಮಲ್ಲಿ ಎಷ್ಟೋ ಜನ ಚಂದ್ರಗುಪ್ತ ಮೌರ್ಯನಂತ ರಾಜನಾಗಬೇಕಂತ ಚಂದ್ರಗುಪ್ತ ಮೌರ್ಯನಾಗತಕ್ಕಂಥ ರಾಜತ್ವವನ್ನು ನಿಮ್ಮಲ್ಲಿ ಬಡಿದೆಬ್ಸ್ತಕ್ಕಂಥ ಗುಣವನ್ನ ಉಳ್ತಕ್ಕಂಥವ್ರು ಇಲ್ಲಿ ಶಿಕ್ಷಕರಿದ್ದಾರೆ. ಕೌಟಿಲ್ಯ ಅಂತಕ್ಕಂಥದ್ದು ಹೆಸರಿಟ್ಟದ್ದು ಸಾರ್ಥಕ ಅಂತೇಳಿ ನಾ ಹೇಳಿಕ್ ಇಚ್ಛೆ ಪಡ್ತಾ ಇದ್ದೀನಿ. ಯಾವ್ದ್ರ ಮೇಲೆ ಡಿಪೆಂಡ್ ಅಪ್ಪ ಅಂತಂದ್ರ ಡಿಪೆಂಡ್ ಅಪ 93.something%. 93 ಅಂದ್ರೆ ಸಾಮಾನ್ಯ ಅಲ್ಲ. ಈಗ ಆಗ ನಾವು 60 ಅಬವ್ ಆಗಿತ್ತಂತಂದ್ರೆ ವೆರಿ ಹ್ಯಾಪಿ, ಹುಡುಕ್ಯಾಡ್ಕೊಂಡು ಬರ್ತಿದ್ರು ನಮ್ನ. ಈಗ 99 ಪಾಯಿಂಟ್ ಆದ್ರೂ ಅವ್ರು ಅಳ್ತಿರ್ತಾರ, ಇನ್ನೊಂದ್ ಸ್ವಲ್ಪ ಉಳಿತಿರ್ತಾರೆ. ಹಂಗ ಇರ್ಬೇಕು ಈಗಿಂದು. ಬಿಕಾಸ್ ಟುಡೇ ಇಸ್ ವೆರಿ ಕಾಂಪಿಟೇಟಿವ್ ವರ್ಲ್ಡ್, ವೆರಿ ಕಾಂಪಿಟೇಟಿವ್. ಈ ಜಗತ್ತಿನಾಗ ಏನಾಗತ್ತಂದ್ರ ಈಗ ನೀವು ತಿಳ್ಕೊಂಡಿರ್ತೀರಿ ಬಹಳ ಸೌಕರ್ಯ ಇರ್ತಾರ ಅಲ್ರಿ ಅವ್ರು KS IAS ನೋ. ಒಬ್ಬ ಸಾಮಾನ್ಯ ಬಡ ಕುಟುಂಬದ ಮನೆ ಅಂತವ್ರು ಶೆಡ್ ಪೆಂಡಾಲ್ ಬಿಡಿತಕ್ಕಂಥ ಮನುಷ್ಯ ಮಗ IAS ಮಾಡ್ಕೊಂಡ. ಅದಕ್ಕೇನು ಆರ್ಥಿಕ ಪರಿಸ್ಥಿತಿ ಅವಶ್ಯ ಇಲ್ಲ, ಇದು ಬೇಕು ತಲೆ ಇತ್ತಪ್ಪ ಅಂತಂದ್ರೆ ಏನನ್ನಾದ್ರೂ ಸಾಧಿಸ್ತೀವಿ ನಾವು. ಅದಕ್ಕ ನೀವೇನಾಗಬೇಕಂತಂದ್ರ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಅಭ್ಯಾಸ ಮಾಡಬೇಕು, ಸರಿಯಾಗಿ ನಮ್ಗೆ ಚಾಲೆಂಜಿಯಾಗಿ ನೀವು ಓದ್ತಾ ಇರ್ಬೇಕು. ಇನ್ನೊಂದು ಗ್ರಾಮೀಣ ಬಹಳ ಖುಷಿ ಆಯ್ತು. ಅನಾರು ಹೇಳಿದ್ರು ಗ್ರಾಮೀಣ ಪ್ರದೇಶದಲ್ಲಿ ಬಂದಂತವ್ರು, ನಾವು ಗ್ರಾಮೀಣ ಪ್ರದೇಶದಿಂದ ಬಂದಂತವ್ರು ಆದ್ರ ಆ ಮಕ್ಕಳಿಗೆ ಹೆಚ್ಚಿನ ಒತ್ತಡ ಕೊಡ್ತೀವಿ ಅಂತಂದ್ರು. ನನಗೂ ಖುಷಿ ಆದ ಗ್ರಾಮೀಣ ಪ್ರದೇಶದಿಂದ ಬಂದಂತ, ನಾನು ಗ್ರಾಮೀಣ ಪ್ರದೇಶದಿಂದ ಬಂದಂತವ್ರು. ನೆನಪಿಟ್ರಿ ನೀವು ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಂಗಿ ಅಕ್ಕ ಅವ್ರ ನೆನಪಿಟ್ಕೊಂಡು ಸರ್ವಿಸ್ ಮಾಡ್ರಿ, ಓದ್ರಿ, ಅಭ್ಯಾಸ ಮಾಡ್ರಿ. ನೀವು ಮುಂಜಾನೆ ನೀವು ಬರ್ತೀರಪ್ಪ ಅಂತಂದ್ರ ಕಾಲೇಜ್ಗೆ ಹೋಗ್ತಾರಪ್ಪ ಅಂತಂದ್ರ ನಿಮ್ಗಿಂತ ಮೊದಲೇ ಹೇಳ್ತದ ಆ ಜೀವಿ ಯಾರನ್ನೋದು ಗೊತ್ತಾಕತ್ತೀನಿ. ಆ ಮೊದಲ ಎದ್ದ ನನ್ನ ಮಗಳು ನನ್ನ ಮಗ ಕಾಲೇಜ್ಗೆ ಹೋಗ್ತಾರ, ಮುದುಳಕ್ ಹೋಗ್ತಾನಂತ ಮಂದಿ ಮುಂದೆ ಹೇಳ್ತಿರ್ತಾರ ಅವ್ರು. ಯಾಕ ಅವ ದವಡೆ ಇದ್ದಿ ಅಂತ ಅನ್ಕೊಳ್ಳಿ ನೆನ್ಸ್ಬೇಕಂದ್ ನಿಜವಾಗ್ಲು. ಮಗಳು ಅವ್ರನ್ನ ಕಾಲೇಜ್ ಕೊಂಟಾಡ್ರೆ ಮಗ ಕಾಲೇಜ್ ಕೊಂಟ ಸ್ವಲ್ಪ ದೌಡ್ ಮಾಡಿ ಕಳಿಸ್ಬೇಕಲ್ಲ ನಾ ಅಂತ ಹೇಳ್ತಾರೆ. ಎಷ್ಟೊಂದು ನೋಡು, ಎಷ್ಟೊಂದು ತ್ಯಾಗಮಯಿ ಜೀವಿ ಅದು. ಅದೇನ್ ಮಾಡ್ತದ ಗ್ರಾಮೀಣ ಪ್ರದೇಶದಲ್ಲಿ, ಇದು ನೆನಪಿಟ್ರಿ ನೀವು. ಆ ಮಗು ಆ ತಾಯಿ ಏನ್ ಮಾಡ್ತಾಳ ಅಂತಂದ್ರ ನೀವ್ ಎದ್ದ ತಕ್ಷಣ ನಿಮ್ಗೆ ಚಾ ಕೊಡ್ತಾಳೆ. ತಾ ಚಾ ಕುಡಿಯಂಗಿಲ್ಲ, ತಾ ಒಟ್ಟ ಚಾ ಕುಡಿದ್ರೆ ನೆನಪಿರ್ಲಿ ನಿಮ್ಗೆ, ತಾ ಇನ್ನೂ ತಿಂದಿರಂಗಿಲ್ಲ. ಎದ್ಲಪ್ಪ ಮಗಳು ಮಗ ಓದ್ತಾನ ಅಂತೇಳಿ ನಿಮ್ಗೆ ಚಾ ಮಾಡಿ ಕೊಡ್ತಾರ ಅವ್ರು. ಎಂಥ ಬಯಸಿ ಬಂದ್ರಿ ನೀವು. ಆ ಜೀವಿ ನಿಜವಾಗ್ಲು ಏನ್ ನೀವ್ ಅಕ್ಕಿನ ಪಡೆದು ಬಂದಿರೋ, ಅಕ್ಕಿ ನಿಮ್ಮನ್ನು ಪಡೆದು ಬಂದವಳು ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನನ್ನ ತಾಯಿ ನೆನೆಸ್ತೇನೆ ನಾನು. ಆಕೆ ಹೇಳ್ತಿಲ್ಲ ಒಂದ ಮಾತು, ಬರೀ ಶಾನೆ ಆಗ್ಬೇಕ ಮಾತಿಲ್ಲ. ಅನ್ಎಜುಕೇಟೆಡ್, ಕಲ್ತಿದ್ದಿಲ್ಲ. ಎಂಥ ಗುಣ ಐತಕ್ಕಿಗೆ, ಶಾನೆ ಆಗ್ಬೇಕ. 4 ಮಂದಿಯಾಗ ಗುರುತಿಸ್ಬೇಕ, ಶಾನೆ ಆಗ. ಅದ್ರ ಮ್ಯಾಗ ಬಂದಿವಿ ನಾವು ರೆಡಿ, ಫಸ್ಟ್ ಕ್ಲಾಸ್ ಮಾಡ್ಕೊಂಡು ಹಂಗ ಡಿಗ್ರಿ. ಇಂಗ್ಲಿಷ್ ನಾನು ಗ್ರಾಮೀಣ ಇದರಿಂದ ಬಂದಂತ. ಯಾಕೆ ನನ್ನನ್ನ ಹೇಳ್ತಾನಂತಂದ್ರ ನಿಮ್ಮಲ್ಲಿ ಆ ತಾಕತ್ತು ಐತಿ, ಆ ದಮ್ ಐತಿ, ನೀವು ಮಾಡ್ಬೇಕದ. ಗ್ರಾಮೀಣ ಭಾಗದಿಂದ ಬಂದಂತವ್ ನಾನು. ಇಂಗ್ಲಿಷ್ ಮೇಜರ್ ಮಾಡಿದೀವಿ ಫಸ್ಟಿಗೆ. ಇಂಗ್ಲಿಷ್ ಮೇಜರ್ ಮಾಡೋದಂದ್ರೆ ಆಗ ದೊಡ್ಡ ಅದ್ಭುತ, ನೋಡಾಕ್ ಬರ್ತಿದ್ರು ನಮ್ಗೆ ಇಂಗ್ಲಿಷ್ ಮೇಜರ್ ಮಾಡ್ಯಾರ ಅಂತ. ನಮ್ಮ ಡಿಪಾರ್ಟ್ಮೆಂಟ್ಗೆ 5 ಜನ ಇದ್ವಿ ನಾವು. ಹಂಗಿರ್ಬೇಕು ನಾವು, ಗುರ್ತಿಸ್ಕೊಳ್ಬೇಕು. ಆ ಯಾಕೆ ಮುಂದೆ ಏನ್ ಹೇಳ್ತಾರ, ಆ ತಾಯಿ ನಿಮ್ಗಾಗಿ ಚಾ ಮಾಡಾಗ್ಲಿ ಏನಾರು ಮಾಡಿ ರೆಡಿ ಮಾಡ್ತಾರ. ರೆಡಿ ಮಾಡಿ ನೀವೇನ್ ಮಾಡ್ಬೇಕಂತಂದ್ರ, ನೀವ್ ಅಗದಿ ಅವಾಗ ನಂದು ಇದು ಬುಕ್ ಎಲ್ಲೈತಿ, ನಂದ ID ಎಲ್ಲೈತಿ, ನೀವು ಆಗ ನಿಮ್ಮ ಮಮ್ಮಿ ಕೇಳ್ತದ ಕೆಲವೊಬ್ರು. ಅದ್ರ ಇಲ್ಲೇನು ಹಂಗ ಅನಿಸೋದಲ್ಲ ನನಗೆ. ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ PU ಕಾಲೇಜ್ ಸಾಕಷ್ಟು ಕಡೆ ಹೋಗಿನಿ, ಹಿಂದೆ ಏನೇನೋ ಮಾತಾಡ್ತಿರ್ತಾರ ಅವ್ರು, ನಾವ್ ಹಂಗ ಮಾತಾಡ್ತಿರ್ತೀವಿ. ಅವರು ನಾವೇನಾರು ಮಾತಾಡೋಣ ಹೇಳ್ತಾರ, ಹಂಗ ಹೇಳ್ತಿರ್ತಾರ ಅವ್ರು. ಇಲ್ಲಿ ಅದಿಲ್ಲ. ಬಹಳ ಖುಷಿ ಆಯ್ತು ನನಗೆ. ನಿಜವಾಗ್ಲೂ ನಿಮ್ಗೆ ಹ್ಯಾಟ್ಸಪ್ ಹೇಳ್ಬೇಕು ನಾನು, ನಿಮ್ ಗುರುಗಳಿಗೆ, ನಿಮ್ಗೆ. ಯಾಕಂದ್ರ ಇವತ್ತ ಆ ಸಂಸ್ಕೃತಿ ಬೇಕಾಗೈತಿ ನಮ್ಗ, ಆ ಸಂಸ್ಕೃತಿ ಬೇಕಾಗೈತಿ. ನೀವ್ ಆ ದುಡಿದಂತ ತಾಯಿಗೆ ತಂದೆಗೆ ಅವ್ ಏನ್ ಮಾಡ್ತಾನಂತಂದ್ರ, ನಿಮ್ಮ ಸಲುವಾಗಿ ತಂದೆ ತಾಯಿ 3 ಹೊತ್ತು ದುಡಿಯಾಕ ಹೋಗ್ತಾರ. ನೆನಪಿರ್ಲಿ, ನಿಮ್ಗೆ ಗೊತ್ತೋ ಇಲ್ಲೋ, ಮುಂಜಾನೆ 6ರಿಂದ ಒಂದು ಟೈಮ್, ಮಧ್ಯಾಹ್ನ ಒಂದು ಟೈಮ್, ಸಾಯಂಕಾಲ ಒಂದು ಟೈಮ್, 3 ಹೊತ್ತು ದುಡಿಯಾಕ ಹೋಗ್ತಾರ. 3 ಹೊತ್ತು ದುಡಿಯಾಕ ಹೋಗಿ ಅವ್ರಿಗಾಗಿ ಅಲ್ಲ, ಅವರು ನಿಮ್ಗಾಗಿ.
ಅವ್ರು ಬದುಕಾಕಿಲ್ಲ. ಶೇಟಿನೊಳಗೆ ಹರಿದ ಮನೆಯನ್ನು ಇರ್ತದ ಕರೆ ಅವರಿಗೆ, ಹೊರಗಡೆ ನಿಮ್ಗೆ ಹರಿದ ಮನೆ ನಿಮ್ಗೆ ಕೊಡ್ಸೋದಿಲ್ಲ ಅವ್ರು. ಅಂಥವ್ರು ನೆನೆಸ್ಬೇಕು ನಾವು. ಆ ತಂದೆ ತಾಯಿಗಳು ನೆನೆಸಿಕೊಂಡು ಇಲ್ಲಿ ಏನಾಗ್ಬೇಕಂತಂದ್ರ ಈ ಕಾಲೇಜ್ದಲ್ಲಿ ಗೈಡ್ ಏನ್ ಮಾಡ್ತಾರಲ್ಲ ಇವ್ರ ಅಂಡರ್ದಾಗ ನೀವೇನಂತಂದ್ರ ಅಭ್ಯಾಸ ಮಾಡ್ಬೇಕು, ಗುರುತಿಸಲ್ಪಡ್ಬೇಕು. ಯಾರು ದಡ್ಡರಲ್ಲ, ನೆನ್ಪಿಟ್ಕೊರಿ ನಾವು. ಯಾರು ದಡ್ಡರಲ್ಲ, ಎಲ್ಲರೂ ಶಾನ್ಯರ. ದಾಟ್ರಿ ಯಾರು? ನಿರ್ಲಕ್ಷ್ಯ ಮಾಡಿದವರು, ಓದಲಾರದವರು ದಡ್ಡ. ಓದ್ರಿ, ಓದಿದ್ರಿಂದ ಏನಂತ ನಿಮ್ಗೆ ಓದಿಸ್ಕೊತ ಹೋಗತಿ, ನಿಮ್ಗೆ ಹೈಯೆಸ್ಟ್ ಟಾಪರ್ಸ್ ಮಾಡ್ತದ. ಓದ್ಲಿಲ್ಲ ಅಂದ್ರೆ ದಡ್ಡರೇನು. ಬ್ಯಾರೆ ವಿಷಯ ಇಟ್ಟು ಬ್ಯಾರೆ ಹೊಂಟ್ರಿಪ್ಪ ಅಂತಂದ್ರ ನಿಮ್ ಲೈಫನ್ನು ನೀವೇನ್ ಮಾಡ್ತೀರಿ, ಕೊಲ್ಯಾಪ್ಸ್ ಮಾಡ್ಕೊತೀರಿ. ನನಗನ್ಸ್ತತಿ ಇಲ್ಲೇನಂತವ್ರು ಇಲ್ಲ. ಯಾಕಂದ್ರ ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಮುಖ ನೋಡಿದ ತಕ್ಷಣ ಗೊತ್ತಾಗತ್ ನಮಗ ಅಂಥವ್ರು ಯಾರು ಇಲ್ರಿ. ಅಂಥವ್ರು ಯಾರು ಇಲ್ಲ. ಕೌಟಿಲ್ಯನ ಹೆಸರನ್ನು ತರ್ತಕ್ಕಂಥವ್ರು ಅದಾರ. ಅಂದ್ರೆ ಕೌಟಿಲ್ಯ ಅಂದ್ರೆ ನಿಮ್ ಗುರುಗಳು, ಶಿಕ್ಷಕರು, ಅವ್ರ ಹೆಸರನ್ನ ತರ್ತಕ್ಕಂಥವ್ರು ನೀವು ಇಲ್ಲಿ ಇದ್ದೀರಿ. ತಂದೆ ತಾಯಿಯನ್ನು ಮತ್ತೊಮ್ಮೆ ನೆನಪಿಸ್ಕೊಳ್ರಿ ನೀವು. ಅವ್ರು ನಿಮಗಾಗಿ ಎಷ್ಟು ಜೀವ ಒತ್ತಿ ಇಡ್ತಾರಂತಂದ್ರ ಅವ್ರು ನೆನಪಿಸ್ಕೊಂಡ್ರೆ ನಮ್ ಕಣ್ಣ ನೀರು ಬರ್ತಾವ ಅಷ್ಟೇ. ನೆನಪಿಸ್ಕೊಂಡ್ರೆ ಏನಕ್ಕಂತಂದ್ರ ಅವರು ನೀವೇನ್ ಮಾಡ್ತಿರತ್ತಂದ್ರ ಅದು ಯಾವುದೋ ಒಂದು ನೋಟ್ಬುಕ್ ಯಾಕಟ್ರೆ ಸುತ್ತುರ್ಕೋದು, ಯಾವ್ದಾರ ಒಂದು ಬಟ್ಟೆ ಹಾಕೋದು, ಹಂಗ ಆ ರೀತಿ ಯಾವ ದಯಮಾಡಿ ಒಟ್ಟ ಮಾಡಿಬೇಡ್ರಿ. ಅದು ಹೆಂಗಿರ್ಬೇಕು ಹಂಗ ಇರಿ. ನೀವ್ ಹೆಂಗಿರ್ಬೇಕು ಹಂಗಿರ್ರಿ. ಬುರೋತ್ನಾಗ ಏನಪ್ಪಾ ಅಂತಂದ್ರ ಯಾವ್ದಾರ ಮನೆಯಿಂದ ನಿಮ್ದು ಬೈಕ್, ನಿಮ್ಮ ತಂದೆ ತಾಯಿ ಬೈಕ್ ಕೊಡಿಸ್ತಾರೋ ಅವ್ರ ಪರಿಶ್ರಮದಿಂದ ಇದ್ದಂತ ಬೈಕ್, ಆ ಬೈಕ್ ಮ್ಯಾಗ 4-5 ಮಂದಿ ಹತ್ತುದು, ಅದಕ್ಕೆ ಇನ್ನೊಂದು ಏನ್ ಕುಂದಿರ್ಸಿರ್ತಾರ ಅಂತಂದ್ರ ಸೌಂಡ್ ಆಗ್ತಕ್ಕಂಥ ಕುಂದಿರ್ಸಿರ್ತಾರೆ. ಇದೇನಪ್ಪ ನಾನು ಪಟ್ ಪಟ್ ಅಂತ ಇದ್ರ ಬರ್ತಕ್ಕಂಥ ಕೋರ್ಸಿದ್ರು ಅವ್ರು. ಇದೇನಿದ್ರು ಅಂತ ನಾನು ಇದು ಹಿಂಗಾಗ್ರಿ ಸರ್ ಅಂತಂದ್ರು ಅವ್ರು ಏನಂತಂದ್ರೆ. ಎದಕ್ಕೆ ನಾ ಈ ಮಾತನ್ನ ಹೇಳ್ತಾರಂತಂದ್ರ ರೀಲ್ಸ್ ಹೀರೋಗಳಾಗಬೇಡ್ರಿ. ರೀಲ್ಸ್ ಹೀರೋಗಳಾಗಲಾರ್ದ ರಿಯಲ್ ಹೀರೋಗಳಾಗ್ರಿ. ರಿಯಲ್ ಹೀರೋಗಳಾಗ್ಬೇಕು. ರೀಲ್ಸ್ ಹೀರೋಗಳಾಗ್ಬಾರ್ದು. ರೀಲ್ಸ್ ಹೀರೋಗಳಾಗೋದ್ರಿಂದ ನಿಮ್ ಜೀವನ ನೀವು ಹಾಳು ಮಾಡ್ಕೊತೀವಿ. ರೀಲ್ಸ್ ಮಾಡೋದ್ರಿಂದ, ರೀಲ್ಸ್ ಹೀರೋಗಳಾಗೋದ್ರಿಂದ ನಿಮ್ ಜೀವನ ನೀವು ಹಾಳು ಮಾಡ್ಕೋತೀರಿ. ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು. ಆಲ್ರೌಂಡ್ ಡೆವಲಪ್ಮೆಂಟ್ ಇರ್ಬೇಕು. ಆಲ್ರೌಂಡ್ ಅಂತಂದ್ರೆ ಹಂಗ ಆಲ್ರೌಂಡ್ ಇದ್ರೆ ಸರ್ ಎಲ್ಲರೂ ಅಂತಲ್ಲ. ಅದಕ್ಕೆ ಇನ್ನೊಂದು ಸುವರ್ಡ್ ಕೇಸ್ ಸೇರಿಸ್ತೀನಿ ನಾನು. ವೆಲ್ ರೌಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಅದು ಗೊತ್ತಾಗತ್ತಲ್ಲ? ವೆಲ್ ರೌಂಡ್ ಡೆವಲಪ್ಮೆಂಟ್, ವೆಲ್ ರೌಂಡ್ ಚೇಂಜಸ್. ವೆಲ್ ರೌಂಡ್ ಚೆನ್ನಾಗಿರ್ಬೇಕು. ಆಲ್ರೌಂಡ್ ಹೌದು ಓಕೆ, ವೆಲ್ ರೌಂಡ್ ಇರ್ಬೇಕು. ಹಂಗ ಡೆವಲಪ್ಮೆಂಟ್ ಆಗಿರ್ಬೇಕು. ಯಾವ್ದಾರ ಇದ್ರ ಮ್ಯಾಗ ನಾವು ತಂದೆ ತಾಯಿ ಪರಿಶ್ರಮದ ಮೇಲೆ, ತಂದೆ ತಾಯಿ ಬೆವರಿನ ಹನಿ ಮೇಲೆ ಅನ್ನ ಮಾಡೋದಾಗ್ಬಾರ್ದು. ನಾವು ನಮ್ಮ ಬೆವರಿನ ಹನಿನ ಮೇಲೆ ನಾವು ಬದುಕಬೇಕು. ಆ ರೀತಿ ನೀವಾಗ್ಬೇಕು. ಮತ್ ಕೆಲವೊಬ್ರು ನೋಡ್ಬೇಕು ನಾವು, ನಮ್ಮ ಸಹೋದರಿ ಇಲ್ಲಿ ಯಾರು ಇಲ್ಲ. ಬಹಳ ಖುಷಿ ಆಯ್ತು ನನಗೆ. ಹೆಬ್ಬುಲಿ ಎತ್ತು ಕಟಿಂಗ್ ಮಾಡ್ಸ್ಕೊಂಡ್ ಬಂದಿರ್ತಾರ. ಬಂದ್ ನಾವ್ ಒಬ್ಬ 10th ಹೆಬ್ಬುಲಿ ಇದೇನ್ಲೇ ಆತಾನೆ, ಹೆಬ್ಬುಲಿ ಎತ್ತಂತಂದ್ರು ಸರ್. ಮುಂದೆ ಹೆಬ್ಬುಲಿ ಎತ್ತಂದ್ರೆ ಹುಲಿ ಇಲ್ಲಿ ಇರ್ಬೇಕಲ್ಲ, ಕಟಿಂಗ್ದಾಗ ಇರುದಿಲ್ಲ. ನಾನು ಕಟಿಂಗ್ ಮಾಡಿಸ್ಕೊಂಡ್ರೆ ಹುಲಿ ಅಲ್ಲಿ ಆಗುದಿಲ್ಲ. ಹೆಬ್ಬುಲಿ ಆಗ್ಬೇಕಂತಂದ್ರ ನಾಲೆಜಬಲ್ ಪರ್ಸನ್ ಇರ್ಬೇಕು. ಅದಕ್ಕೆ ಒಂದ್ ಕಡೆ ಹೇಳ್ತಾರೋ, ಜಿಸ್ಕೆ ಪಾಸ್ ಆಶಾ ಹೈ ಉಸ್ಕೆ ಪಾಸ್ ಸಬ್ ಕುಚ್ ಹೈ. ಯಾವನಲ್ಲಿ ಆಶಾ ಮನೋಭಾವನೆ ಇರ್ತತಿ ಅವರಲ್ಲಿ ಎಲ್ಲ ಇರ್ತದ ಬರ್ತದೆ. ಇನ್ನೊಂದು ಹೇಳ್ತಾರ, ಜಿಸ್ಕೆ ಪಾಸ್ ಶಿಕ್ಷಣ ಹೈ, ಜಿಸ್ಕೆ ಪಾಸ್ ಶಿಕ್ಷಣ ಹೈ, ನೆನಪಿಟ್ಕೊಡ್ರಿ, ಜಿಸ್ಕೆ ಪಾಸ್ ಶಿಕ್ಷಣ ಹೈ उसके पास, उनके पास, उसके पास दुनिया बदलने के लिए ताकत है. ದುನಿಯಾ ಬದಲನೆ ಕೇಳಿ, ಜಗತ್ತನ್ನ ಬದಲಿಸ್ತಕ್ಕಂತ ತಾಕತ್ ಇರ್ತದ ಅಂತ ಹೇಳ್ತಾರೆ. ಹಂಗ ನೀವಾಗ್ಬೇಕು. ಹಂಗ ನೀವಾದ್ರಿಂದ ಏನಕ್ಕತ್ತಂದ್ರ ನಿಮ್ಗ ಆ ಒಂದು ಯಶಸ್ಸನ್ನ ಕಾಣ್ತೀರಿ, ನೀವು ನೆನಪಿಸ್ಕೊಳ್ತೀರಿ. ವಿದ್ಯಾ ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ವಿದ್ಯೆ ಕಲಿಸೋದು ಅಂತಂದ್ರ ಇದು ವಿದ್ವಾನ್ ಸರ್ವತ್ರ ಪೂಜ್ಯತೆ ರಾಜ್ಯ ಸ್ವದೇಶಿ ಪೂಜ್ಯತೆ ಅಂತ. ವಿದ್ವಾನ್ ಸರ್ವತ್ರ ಪೂಜ್ಯತೆ ರಾಜ್ಯ ಸ್ವದೇಶಿ ಪೂಜ್ಯತೆ ಅಂತ ಹೇಳ್ತಾರೆ. ವಿದ್ಯಾಗುಣವನ್ನ ಏನಂತಂದ್ರ ಎಲ್ಲೇ ಹೋದ್ರ ಅವಂಗ ಮರ್ಯಾದೆ ಇರ್ತದೆ, ಎಲ್ಲೇ ಹೋದ್ರ ಅವ್ ಗುರುತಿಸಲ್ಪಡ್ತಾನ. ರಾಜ್ಯ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರ್ತಾನ. ರಾಜ್ಯ ಏನ್ ಮಾಡಿರ್ತಾನ ಅಂತಂದ್ರ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರ್ತಾನ. ಸೀಮಿತ ಆಗೋದ್ರಿಂದ ಏನಕ್ಕಂತಂದ್ರ ಅವ್ನು ಬೇರೆ ಕಡೆ ಬೇರೆ ಏನ ಊರ್ ರಾಜ ಅದನ್ನ ಇಲ್ಲಿ ರಾಜ ಹಾಕನಂತಂದ್ರ ಅಲಾವೆಲ್ಲ. ವಿದ್ವಾನ್ ಸರ್ವತ್ರ ಪೂಜ್ಯತೆ, ವಿದ್ಯೆ ಉಳ್ಳವ ಏನಂತಂದ್ರ ಇಡೀ ಎಲ್ಲಿ ಹೋದ್ರು ಸಹಿತ ವೆಲ್ಕಮ್ ಮಾಡ್ತಾರ. ಹಾರ್ಟ್ಲಿ ವೆಲ್ಕಮ್ ಟು ಯು ಸರ್ ಅಂತ ವೆಲ್ಕಮ್ ಮಾಡ್ಕೋತಾರ. ನೀವು ಏನ್ ಮಾಡ್ತಾರ, ಗುರುತಿಸಲ್ಪಡ್ತಾರ ನಿಮ್ಮ ಹಳ್ಯಾಗ. ನಿಮ್ಗೆ ನೀವು ಹಂಗ ಅಡ್ಯಾಡಕತ್ತಿದ್ರಿಪ್ಪ ಬಂದ್ರಿಪ್ಪ ಅಂತಂದ್ರ ನಿಮ್ ನೆನಪಿಟ್ಟುಕೊಳ್ರಿ. ನೀವು
SSLC ಅಲ್ಲೇ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವ್ರು ಇದ್ರಪ್ಪ ಅಂತಂದ್ರ ಪಾಸ್ ಆದವ್ರು ಇದ್ರಪ್ಪ ಅಂತಂದ್ರ ನಿಮ್ಮ ಅಪ್ಪ ನಿಮ್ಮವ್ವ ಹೆಂಗ್ ಹೇಳ್ತಾರ ಅಂತಂದ್ರ ಹಾದ್ಯಾಗ ಹೋಗೋದ್ನ ಸುಮ್ ಹಂಗ ಕೂತಾಗ ಹೇಳ್ತಿರ್ತಾರ ಅಂತಂದ್ರ ಅವ್ರು ಸುಮ್ ಕೂತಿರ್ತಾರ ಕಟ್ಟಿ ಮ್ಯಾಗ ಅವ್ರ ಕಟ್ಟಿ ಮ್ಯಾಗ ಯಾರು ಹಳ್ಯಾಗ ಕೂತಿರ್ತಾರೋ ಕಾಕಾ ಅಂತ ಹೇಳ್ತಾರ ಏನ್ ಹೇಳಪ್ಪ ಏನ್ ಹೇಳ್ಬೇ ಅಂತ ಹೇಳ್ತಾರೆ ಚಿಗೋವ ಅಂತ ಕೇಳ್ತಾರ ಇನ್ ಮೊನ್ನೆ ರಿಸಲ್ಟ್ ಬಂತು SSLCದು ನಿನ್ನ ಮಗಳು ಪಾಸ್ ಆದಲ್ಲ ನಿನ್ನ ಮಗ ಪಾಸ್ ಆದ ಎಷ್ಟು ಖುಷಿಯಿಂದ ಹೇಳ್ಕೊತಾರ ನೋಡು ಅವ್ರು ಕೇಳಿರಂಗಿಲ್ಲ ಮಂದಿ ಮುಂದೆ ಹೇಳ್ತಾರ ಅವ್ರು ಹೇಳಾಕ ಯಾರ ಕಾರಣ ನೀವ ಕಾರಣ ಹಾಕಿರಿ ಹಂಗ ನೀವು ಕಾರಣ ಆಗ್ಬೇಕು ಅದು ಇದು ಬಿಟ್ಟು ಅಕಸ್ಮಾತ್ ಹಳ್ಳಿಯಾಗ ಯಾರಿಗಾರ ಏನಾದ್ರೂ ಸ್ವಲ್ಪ ಒಳಗ ಸಮಸ್ಯೆ ಇದ್ದು ಅಂತಂದ್ರ ಅವ್ರ ವಿರುದ್ಧ ಅದ ಸಹಜ ಎಲ್ಲಿಯಾದ್ರು ಬದುಕಿನಲ್ಲಿ ವಿರುದ್ಧ ಇರೋರು ಒಂದ ಒಳ್ಳೆತಿರೋರು ಅವ್ರಿಗೆ ಕೇಳಿಸುವಂಗ ಹೇಳ್ತಾರೆ ಇವರು ಮೊನ್ನೆ SSLC 10th ಪಾಸ್ ಆಗ್ಯಾಳ ನಿನ್ನ ಮಗಳು 80 ಮಾಡ್ಯಾಳ ಇವ್ರಿಗೆ ಕೇಳಿಸೋದು ಅಷ್ಟ ಅಲ್ಲ ಅವ್ರು ಕೇಳ್ಬೇಕದ ಹೆಂಗ್ ನೋಡು ಖುಷಿ ಅದ ಖುಷಿ ಹೆಂಗ ಒಂದ್ ಸರ ಚಪಾತಿ ತಂದೆ ತಾಯಿಗೆ ಅವ್ರು ಕೇಳ್ಬೇಕು ನೋಡ್ಬೇಕದನ್ನ ಅವ್ರು ಕೇಳಿಸುವಂಗ ಹೇಳ್ತಾರ ಅವ್ರು ಅಂದ್ರೆ ಏನು ಅಷ್ಟೊಂದು ಹೆಮ್ಮೆ ಹಂಗ ಹೆಮ್ಮೆ ಪಡೋರು ನೀವಾಗ್ಬೇಕು ಹೆಮ್ಮೆಯನ್ನ ಹಂಗೆ ಹೊಂದಿಸ್ಕೊ ಕೊಡೋರು ನೀವಾಗ್ಬೇಕು ನೀವಾದ್ರೆ ಏನಕ್ಕಂತಂದ್ರೆ ಕೌಟಿಲ್ಯ ಕಾಲೇಜ್ ಹೆಸರು ಬರ್ತತಿ ಅವ್ರಿಗೆ ಖುಷಿ ಆಕದ ಗಿಫ್ಟ್ ಕೊಡೋದಂದ್ರೆ ಏನಾರು ಗಿಫ್ಟ್ ಕೊಡೋದಲ್ಲ ಅದೇ ಗಿಫ್ಟ್ 93 ಅಬವ್ ಆಗ್ಬೇಕು 93 ಅಬವ್ ಆಗೋರು ಏನಂತಂದ್ರ ಸನ್ಮಾನಿಸಲ್ಪಟ್ಟಿರಪ್ಪ ಅಂತಂದ್ರ ಅದೇ ಗಿಫ್ಟ್ ನಮ್ಗೆ ಮುಂದೆ ಎಲ್ಲಾ ವಿದ್ಯಾರ್ಥಿಗಳು ನೆನಪಿರಂಗಿಲ್ಲ ಎದುರಿಗೆ ಬಂದವ್ರು ಎಲ್ಲಾ ವಿದ್ಯಾರ್ಥಿಗಳು ನೆನಪಿರೋದಿಲ್ಲ ನಿಮ್ಗೆ ಯಾರ ಭೇಟಿ ಆದ್ರ ಸರ್ ನಾ ನಿಮ್ PUC ಸ್ಟೂಡೆಂಟ್ ಅಂತ ಹೇಳ್ಬಾರ್ದು ನಾವು ಅವರೇ PUC ಎಲ್ಲದಿಪ್ಪ ಈಗ ಡಿಗ್ರಿಗೆ ಎಲ್ಲದಿ ಏನ್ ಮಾಡಕತ್ತಿ ಅಂತ ಕೇಳ ಹಂಗ ಗುರುತಿಸಲ್ಪಡ್ಬೇಕು ನೀವು ಗುರುತಿಸಲ್ಪಡ್ಬೇಕು ಎಲ್ಲದರಾಗೂ ಭಾಗವಹಿಸೋದ್ರಿಂದ ಏನಾಕತ್ತಂದ್ರ ಈ ಒಂದು ಫ್ರೆಶರ್ಸ್ ಡೇ ಬೆಲೆ ಬರ್ತದೆ ನಾವು B.Ed ಹೋದಾಗ ಮೊದಲ ಕಲ್ಚರ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸ್ತಾ ಗುರುತಿಸಲ್ಪಟ್ಟು ಈಗಾದ್ರೂ B.Ed ನಮ್ಮ ಶಿಕ್ಷಕರು ಅವ್ರಿಗೆ ಸರಿಯಾಗಿ ಕಾಣಿಸೋರು ಸರಿ ಸೌಂಡ್ ಕೇಳಿದ್ರೆ ಹೇಳ್ತಾರ ಅವ್ರು ಎಲ್ಲದಿ ಹೋಗ್ತಾರ ಅವ್ರು ನೀವು ಹಂಗಾಗ್ಬೇಕು ನಿಮ್ ಸರ್ ಭೇಟಿ ಆದ ತಕ್ಷಣ ಈಗ ಎಲ್ಲಿ ಏನ್ ಮಾಡಕತ್ತೀಪ ಅಂತ ನಮ್ಮ ಶಿಷ್ಯರು ಅಂತ ನಾವ್ ಹೇಳ್ಬೇಕು ಗೊತ್ತಾಕತ್ತಲ್ಲ ಇವರು ನಮ್ಮ ಶಿಷ್ಯರಪ್ಪ ಅಂತ ನಾವ್ ಹೇಳ್ಬೇಕು ಇದರಿಂದ ಏನಕ್ಕಂತಂದ್ರ ನಿಮ್ಮ ಒಂದು ಡಿಗ್ನಿಟಿ ನೀವ್ ಏನ್ ಮಾಡಿರಿ ಈಗ ಏನ್ ಗಳಿಸಿರಿ ಆ ಶಬ್ದ ಸಹಜ ಬರ್ತದ ನಮ್ ಶಿಷ್ಯಾರಿ ಅಂತ ಹೇಳ್ಬೇಕು ನಾವು ಬೇಕಾದಲ್ಲ ಇಲ್ಲ ಅದು ಇದು ಬಿಟ್ಟು ಸರ್ ನಾನರಿ ನಿಮ್ ಶಿಷ್ಯ ಅಂತಲ್ಲ ಡಿಫ್ರೆನ್ಸ್ ಆಕತ್ತಂದ್ರೆ ಗೊತ್ತಾಕತ್ ನಿಮ್ಗೆ ನಾವ್ ಹೆಮ್ಮೆ ಪಡ್ಬೇಕು ಯಾವಾಗ ಅಂತಂದ್ರ ನೀವು ಉನ್ನತ ಹುದ್ದೆಗೆ ಹೋದಾಗ ಬಹಳ ಅವಕಾಶಗಳಿದಾವ ಇಲ್ಲಿ ನಿಜವಾಗ್ಲೂ ಬಹಳ ಸರ್ ನನಗ ಹೇಳಿದಂಗ ಇಲ್ಲಿ ಕಾಮರ್ಸ್ ಮತ್ತು ಆರ್ಟ್ಸ್ ಅನ್ನ ಏನ್ ತೆಗೆದಿರಲ್ಲ ಇದರಿಂದ ಒಬ್ಬ ಒಳ್ಳೆ ವ್ಯಕ್ತಿತ್ವ ಹೊಂದಿದಂತ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತೀರಿ ಸರ್ ನೀವು ನಿಮ್ಗೆ ಗುರ್ತಿಸ್ಕೊಳ್ಳಿಕ್ಕೆ ಬಹಳ ಅವಕಾಶ ಇದಾವ ಇಲ್ಲಿ IAS ಆಗ್ಬೋದು KS ಆಗ್ಬೋದು CA ಆಗ್ಬೋದು CA ಮಾಡ್ಕೊಂಡ್ರಿಪ್ಪ ಅಂತಂದ್ರ ನಿಮ್ನ ಹುಡುಕೊತ್ತ ಯಾವ್ದಾದ್ರು ದೊಡ್ಡ ಫ್ಯಾಕ್ಟ್ರಿ ಅವ್ರ ನಿಮ್ಗೊಂದು ಕಾರ್ ನಿಮ್ಗೊಂದು ದೊಡ್ಡ ಗಾಡಿ ಕೊಡ್ತಾರ ನಿಮ್ಗೊಂದು ಮನಿ ಕೊಡ್ತಾರ ನಿಮ್ನ ಹುಡುಕ್ಯಾಡ್ಕೋತ ಬರ್ತಾರ ಮಾಡೋದ್ರಿಂದ ಇಲ್ರಿ ನಾವು ಕಾಮರ್ಸ್ ಸೈನ್ಸ್ ಮಾಡಿದ್ರೆ ಅಷ್ಟ ಸಾಕ್ರಿ ಅಂತಂದ್ರೆ ಏನಿಲ್ಲ ಸೈನ್ಸ್ ಆಗ್ಲಿ ಇದರಲ್ಲಿ ಬಹಳ ಅವಕಾಶಗಳದಾವ ನಾವು ಸೈನ್ಸ್ PUC ಸೈನ್ಸ್ ಓದಿ KES ಮಾಡೋ ಹೊತ್ನಾಗ ಆರ್ಟ್ಸ್ ಅಭ್ಯಾಸ ಮಾಡಿದೆ ಒಳ್ಳೆ ಆಮ್ಯಾಗ ಓದ್ಬೇಕಾದ್ ಬಂತದು KES 2 ಸಲ ಪಾಸ್ ಆಯ್ತು ಅವಕಾಶಗಳು ಇದ್ದಿದ್ದಿಲ್ಲ ಆ ಅವಕಾಶಗಳನ್ನ ಈಗ ನನ್ನ ಮಕ್ಕಳಲ್ಲಿ ಕಾಣ್ತಾ ಇದ್ದೀನಿ ಏನನ್ನ ನೋಡ್ಬೇಕಪ್ಪ ಅಂತ ಖುಷಿ ಪಡ್ತಾ ಇದ್ದೀನಿ ನಾನು ಓದ್ ಹುಡುಗರಿಗೆ ಬಹಳ ಆದ್ರೆ ನಾನು ಬಹಳ ಖುಷಿ ಪಡ್ತಾ ಇದ್ದೀನಿ ಅಂತ ಅವಕಾಶಗಳು ನೀವಾಗ್ಬೇಕು ಪಡ್ಕೊಳ್ಳೋರು ನೀವಾಗ್ಬೇಕು ಈ ಕೌಟಿಲ್ಯ ಕಾಲೇಜಲ್ಲಿ ಹೆಸರನ್ನ ರಾಜನನ್ನ ಹೆಂಗ ಹೆಸರಿಟ್ಟಾರಲ್ಲ ಅವರು ಆ ರೀತಿ ಹೆಸರನ್ನು ಉಳಿಸ್ಕೊಳ್ಬೇಕಂತೇಳಿ ನೀವಾಗ್ಬೇಕು ನೀವು VK ಗೋಕಾಕ್ ಅವ್ರು ಹೇಳ್ತಾ ಇರತ್ತ ಫಾರಿನ್ ಹೋಗಿದ್ರತ್ತ ಅವ್ರು ವಿಕ್ರ ಗೋಕಾಕ್ ಅವ್ರ ಹೆಸರು ಕೇಳಿಲ್ಲ ಫಾರಿನ್ ಹೋದಾಗ ಏನ್ ಹೇಳಿದ್ರತ್ತಂದ್ರ ನಾನು ನನ್ನ ದೇಶಕ್ಕೆ ಹೂವು ತೋರುವೆನ ಹೊರತು ಹುಲ್ಲು ತಾರೇನು ಅಂದ್ರ ಹೂವು ತೋರುವೆನ ಹೊರತು ಹುಲ್ಲು ತಾರೇನು ನಾ ಕೆಟ್ಟ ಹೆಸರನ್ನು ತರಂಗಿಲ್ಲ ಒಳ್ಳೆ ಹೆಸರನ್ನು ತರ್ತಾ ಇದ್ದೀನಿ ಅಂತ ಹೇಳ್ತಿದ್ರು ಹಂಗ ನೀವು ಕೌಟಿಲ್ಯ ಕಾಲೇಜಿಗೆ ಏನಪ್ಪಾ ಅಂತಂದ್ರ ಒಳ್ಳೆ ಹೆಸರನ್ನು ತರಬೇಕು ಒಳ್ಳೆ ಹೆಸರನ್ನು ತರುವುದರಿಂದ ಏನಕ್ಕಂತಂದ್ರ ನೀವು ಕಲಿತದ್ದು ನಿಮ್ಮ ತಂದೆ ತಾಯಿಗಳದ್ದು ಸಾರ್ಥಕ ಬದುಕಾಕತ್ ಅದಕ್ಕ ನಾ ಏನ್ ಹೇಳ್ತಾನ ವೇರ್ ಎವರ್ ಯು ಗೋ ಯು ಲೀವ್ ಯುವರ್ ಫುಟ್ ಮಾರ್ಕ್ ಅಂತ ಹೇಳ್ತಾರ ನೀವೆಲ್ಲೇ ಹೋಗ್ರಿ ಯಾವುದೇ ಇದಕ್ಕೆ ಹೋಗ್ರಿ ಆದ್ರೂ ಸಹಿತ ನೀವೇನಾಗ್ಬೇಕಂತಂದ್ರಲ್ಲೇ ನಿಮ್ಮ ಹೆಜ್ಜೆ ಗುರುತುಗಳನ್ನು ಬಿಡ್ಬೇಕಂತ ಹೇಳ್ತಾರೆ
ಅರ್ಥ ಆಕತ್ಲ? ಹೇರ್ ಎವರ್ ಯು ಗೋ, ಎಲ್ಲೇ ಹೋಗ್ರಿ ನೀವು ಅಂದ್ ಎನಿ ಫೀಲ್ಡ್, ಎಲ್ಲೇ ಹೋಗಿರತ್ತಂದ್ರೆ ಎಲ್ಲಾರ ಸಿನಿಮಾ ಟಾಕೀಸ್ ಹೋಗುದು, ಅಲ್ಲಿ ಒಂದು ಗುರ್ತು ಹೆಜ್ಜೆ ಬಿಡುದು, ಹಂಗಲ್ಲ. ಮುಂದೆ ಬಸ್ ಹತ್ತು ಹೊತ್ನೆ ಒಂದು ಹೆಜ್ಜೆ ಗುರ್ತು ಬಿಡ್ತೀರಿ ನೀವು. ಭಾಳ ಕೆಟ್ಟ ಅನಿಸ್ತದ ನನಗದು. ನೋಡ್ಬೇಕು ನೀವು ಎಲ್ಲಾರು ಹತ್ತು ಹೊತ್ನಾಗ ಹಿಂದಿಂದ್ರು ದೂರತ ಬಸ್ ಹೋಗೋತ್ನ್ಯಾಗ ಭಾಗದಾಗ ಜೋತಾಡೋದು. ನಿಮಗಾಗಿ ಜೀವ ಇಟ್ಟಂತ ತಂದೆ ತಾಯಿ ನಿಮ್ಮನ್ನ ನೋಡ್ತಿರ್ತಾರ ಅವ್ರು. ಆ ರೀತಿ ಮಾಡಬೇಡ್ರಿ ಯಾರು ದಯಮಾಡಿ. ಬಸ್ಸಿಗೆ ಜೋತಾಡೋದು. ನಿನ್ನೊಂದು ವಾಟ್ಸಪ್ ಇದ್ರ ಬಂದಿತ್ತು, ಒಳಗೆ ಖಾಲಿ ಐತಿ ಬಸ್, ಹಿಂದ್ ಇದಕ್ಕೆ ಹತ್ತಾರ ಅವ್ರು. ಆ ಈ ನಿಚ್ಚಿನಕ್ಕೆ ಇರ್ತದ ಹಿಂದ್ ಹತ್ತಿ ನಿಂತಾರ ಅವ್ರು. ಏನಿದು ಅಂತಲ್ಲಿ ಹೆಜ್ಜೆ ಗುರ್ತು ಬಿಡಬೇಡ್ರಿ. ನಿಮ್ಮನ್ನು ನೋಡ್ತಾರೆ, ಹೇ ನೋಡಲ್ಲ ಹೆಂಗ ಬಂದಾರ ಅಂತೇಳಿ, ಹೇ ಜೋತಾಡ್ಕೋತ ಬಂದ್ ನೋಡಪ್ಪ ಅಂತ ಹೇಳ್ತಾರ. ಅಲ್ಲ, ಅಂತಾದ್ ಮಾಡಬೇಡ್ರಿ. ಬೇರೆಯವರೆಗೂ ಇವತ್ತು ಹೇಳಿ ಸರ ಮತ್ ನಾವ್ ಅಲ್ಲಿ ಒಂದ್ ಹೆಜ್ಜೆ ಗುರ್ತು ಬಿಡ್ತೀವ್ರಿ, ಟಾಕೀಸ್ದಾಗ ಒಂದ್ ಹೆಜ್ಜೆ ಗುರ್ತು ಬಿಡ್ತೀವ್ರಿ. ಮುಂದ ಬಾಯಿ ತೆಗ್ಯಾಕ್ ಬರೋದಿಲ್ಲ, ನೆನಪಕತ್ರಿ ಗೊತ್ತಾಕತಿ. ಬಾಯಿ ತೆಗ್ಯಾಕ್ ಬರೋದಿಲ್ಲ, ಅದಕ್ಕೊಂದ್ ಹೆಜ್ಜೆ ಗುರ್ತು ಬಿಡ್ತೀವ್ರಿ ನಾವು ಅಂತಂದ್ರ. ಅಲ್ಲ, ಬಾಯಿ ತೆಗ್ಯಾಕ್ ಬರೋದಿಲ್ಲ ಅಂದ್ರೆ ಗೊತ್ತಾಕತ್ಲ, ಹಿಂಗ ಒಟ್ಟಿಲೆ ಹಿಂಗ ತುತ್ತು ಹಾಕೋದು, ಹಿಂಗ ಆತ್ ಬಾಯಿ ತೆಗ್ಯಾಕೆ ಬರೋದಿಲ್ಲ. ಏನದು ಗುಟ್ಕ. ದಯವಿಟ್ಟು ಅದಕ್ಕೆ ಬೆನ್ನ ಹತ್ತಿದ್ರಪ್ಪ ಅಂತಂದ್ರ ನಿಮ್ ಜೀವನನ ಹಾಳು ಮಾಡ್ತತಿ. ಅದ್ ನಿಮ್ಗೆ ಎಂದೆಂದಿಗೂ ಏಳಿಗೆ ಮಾಡಕ್ ಬರುದಿಲ್ಲ. ಅದಕ್ಕ ನೀವೇನ್ ಆ ಚಟಕಂಡು ಅಲ್ಲಿ ಹಂತಲ್ಲಿ ಹೆಜ್ಜೆ ಗುರ್ತು ಬಿಡ್ಬೇಡ್ರಿ. ಭಾರಿ ತಿಂತಾನ ನಿಮ್ಗೆ ಹೇಳ್ತಿರ್ತಾರ ಕೆಲವರು, ಅವ್ರು ಭಾರಿ ತಿಂತಾನ ತಿಂದುದು ಒಟ್ಟ ಉಳ್ದಲ್ ನೋಡತ್ತ ಅವ್ ಮಾತಾಡ್ತ. ವೆರಿ ಡೇಂಜರಸ್, ವೆರಿ ಡೇಂಜರಸ್. ಟುಡೇ ಇಸ್ ವೆರಿ ಡೇಂಜರಸ್ ಡೇ. ಬಹಳ ಮಜಾ ಐತಿ. ಈಗ ನಿಮ್ಮನ್ನ ಆಕರ್ಷಣೀಯ ಮಾಡ್ಲಿಕ್ಕೆ ಏನ್ ಮಾಡ್ತಾರ ಅಂತಂದ್ರ ಏನೇನೋ ಬರ್ತಾವ, ಅದಕ್ಕೆ ಆಕರ್ಷಣೆ ಆಗ್ಬಾರ್ದು. ಮೊಬೈಲ ನಿಮ್ ಕೈಯಾಗಿರ್ಬೇಕ, ಮೊಬೈಲ ನಿಮ್ ಕೈಯಾಗಿರ್ಬೇಕು. ಮೊಬೈಲ್ ಕೈಯಾಗ ನೀವಿರಬಾರ್ದು, ಮೊಬೈಲ್ ಕೈಯಾಗ ನೀವಿರಬಾರ್ದು. ಮೊಬೈಲ್ ನಿಮ್ ಕೈಯಾಗಿರ್ಬೇಕು. ಮೊಬೈಲ್ ನಿಮ್ ಕೈಯಾಗ ಇತ್ತು, ಯು ಆರ್ ಕಂಟ್ರೋಲ್. ಮೊಬೈಲ್ ಕೈಯಾಗ ನೀವಿದ್ರಿ, ನಿಮ್ಮ ಅಪ್ಪನ ಬೆವುತ್ರಿ, ನಿಮ್ಮ ಅಣ್ಣನ ಬೆವುತ್ರಿ. ಅಕಸ್ಮಾತ್ ಯಾವ್ದು ಎದುರಿ ಬರು ಗಾಡಿ ನೋಡುದಿಲ್ಲ, ನೀವು ತಲೆ ತೆಗ್ಗಿಸ್ಕೊಂಡು ಹಂಗ ಹೋಗ್ಬಿಡ್ತದೆ. ತಲೆ ತಗ್ಗಿಸ್ತೀವಿ, ಇದನ್ನ ತಗ್ಗಿಸ್ತೆ ಅಂತಂದ್ರೆ ನಿಮ್ಮನ್ನ ತಲೆ ಎತ್ತಕ ಕೊಡುದಿಲ್ಲ. ಅದು ಬಂದೈತಿ, ಒಳ್ಳೇದಕ್ಕೈತಿ, ಒಳ್ಳೇದಕ್ಕೆ ಬಂದ. ಮೊಬೈಲ್ ಕೈಯಾಗ ನೀವು ಸಿಗಬಾರ್ದು ಅಂತ ಹೇಳ್ತಾನೆ ನಾನು. ನಿಮ್ ಕೈಯಾಗ ಮೊಬೈಲ್ ಸಿಗ್ಬೇಕು. ಒಂದು ಸಾರಿ ಒಂದು ನೆನಪಿಟ್ಟುಕೊಂಡು ನೀವು ಮೊಬೈಲ್ ಅನ್ನ ಅಕಸ್ಮಾತ್ ಓಪನ್ ಮಾಡಿದ್ರೆ ಅಂತಂದ್ರೆ ಅಟ್ಲೀಸ್ಟ್ ಒಂದು 20 ಸೆಕೆಂಡ್ ನಿಮ್ ತಲೆ ಎತ್ಸಕ್ ಕೊಡುದಿಲ್ಲ. ಹೊಟ್ಟೆ ಎತ್ತಿಸ್ಕೊಂಡು ಸುಮ್ಮಂಗ ಏನಾದ್ರು ಹಿಂಗ್ ಮಾಡಿಬಿಟ್ಟಿರ್ತೀರಿ ನೀವು, 20 ಸೆಕೆಂಡ್ ನಿಮ್ ತಲೆ ಎತ್ತಿಸ್ಕೊಡುದಿಲ್ಲ. ಅದ್ರ ಬೆನ್ನ ಹತ್ತಬೇಡಿ. ಎಷ್ಟು ಬೇಕಷ್ಟ ಯೂಸ್ ಮಾಡ್ಕೊಳ್ಬೇಕು, ಅದನ್ನ ಕರೆಕ್ಟ್ ಆಗಿ ಬಳಕೆ ಮಾಡ್ಕೊಳ್ಬೇಕು. ಮೊಬೈಲ್ ಬಂದತ್ತ ಅದ್ರ ಕೆಟ್ಟಕ್ಕೆ ಬಂದಿಲ್ಲ, ಅದು ಒಳ್ಳೇದಕ್ಕೂ ಬಂದಿ. ಅದ್ರ ಸಾಕಷ್ಟು ಅದಾವ. ಅದಕ್ಕೆ ಏನ್ ಹೇಳ್ತಾರ, ಒಮ್ಮೆ ಏನ್ ಮಾಡ್ತಂದ್ರೆ ಮೊಬೈಲ್ ಹಿಂಗ ನೋಡ್ರಿ, ನೀವ್ ಬೇಕಾದ್ರೆ ಹಿಂಗ್ ಸರ್ಸಾಕತ್ತಿದ್ರಿ ಅಂತಂದ್ರೆ ಇದು ಬಂದ ಆಗುದಿಲ್ಲ. ದೇರ್ ಈಸ್ ನೋ ಎಂಡ್. ಒತ್ತ ಎಂಡ್ಲೆಸ್ ಅದು. ಮೊಬೈಲ್ ಹಿಂಗ್ ಸರ್ಸಾಕತ್ತಿದ್ರಿ ಅಂತಂದ್ರ ಎಂಡ್ಲೆಸ್, ಏನೇನೋ ಎಂಡ್ ಅದಾವ. ಯುದ್ಧ ನಿಲ್ಲಿಸಬಹುದು. ಇದನ್ನ ಹಿಂಗ್ ಸರ್ಸೋದ್ ನಿಲ್ಸಕ್ ಆಗುದಿಲ್ಲ. ನೆನ್ಪಿಟ್ಟುಕೊರಿ ನೀವು. ಬೇಕಾದ್ರೆ ನೋಡ್ರಿ ನೀವು ಚಾಲೆಂಜ್. ಹೌದ್ರಿ ಸರ್ ಅಂತ ಹೇಳ್ತೀವಿ. ಮೊಬೈಲ್ ಕೆಲವೊಬ್ರು ಮೊಬೈಲ್ ಕೊಡಿಸ್ಲಿಕ್ಕಂತಂದ್ರೆ ಜೀವ ತಗೊಂಡವ್ರು ಅದಾರ. ಬೇಡ, ಇದಕ್ಕಾಗಿ ಬೇಡ. ಯಾವಾಗ ಒಂದು ಸ್ಟೇಟಸ್ ಕೊಕ್ಕಿರಿ ಅವಾಗ ಹೋಗ್ರಿ, ಮೊಬೈಲ್ ತಾನಾಗಿ ನಿಮ್ ಕೈ ಸಿಗ್ತದೆ. ನೀ ಮೊಬೈಲ್ ಕೊಡಿಸ್ಲಿಕ್ಕಂತಂದ್ರೆ ನಾ ಕಾಲೇಜ್ಗೆ ಹೋಗಂಗಿಲ್ಲ ಅಂತ ಬಹಳ ಮಂದಿ ಇದಾರೆ ಈಗಿನಿದ್ರೆ. ಬೇಡ, ಅದು ದಯಮಾಡಿ ನಾ ವಿನಂತಿ ಮಾಡ್ಕೋತನು, ದಯಮಾಡಿ ಆ ಒಂದು ಇದಕ್ಕೆ ಅವಕಾಶ ಅದಕ್ಕೆ ಹೋಗ್ಬೇಡ್ರಿ. ನಿಮ್ ಕೈಯಾಗಿರ್ಲಿ. ಅದು ಇದ್ರು ಸಹಿತ PUC ಮುಗಿಸ್ರಿ. PUC ಮುಗಿಸಿ ಒಂದೊಂದು ಸ್ಟೇಟಸ್ ಬರ್ತೀರಿ. ಅವಾಗ ಮೊಬೈಲ್ ಇದ್ರೆ ಇರ್ಲಿ, ಮೊಬೈಲ್ ಅನ್ನ ನಿಮ್ ಕೈಯಾಗಿರ್ಲಿ, ಮೊಬೈಲ್ ಕೈಯಾಗಿ ಇರ್ಬೇಡ್ರಿ. ಮತ್ತೊಮ್ಮೆ ಹೇಳ್ತಾ ಇದ್ದೆ ನಾನು. ಅದನ್ನ ದಯವಿಟ್ಟು ಏನಂತಂದ್ರ ಈ ಒಂದು ಶಾಲೆಯ ಕೀರ್ತಿಯನ್ನು ತರುವಂತವ್ರು ನೀವು ಆಗ್ಬೇಕು. ನೀವು ಆಗೋದ್ರಿಂದ ಏನಕ್ಕಂತಂದ್ರ ನಿಮಗ ಯಶಸ್ಸು ಕಾಣಿಸ್ಲಿಕ್ಕೆ ಅನುಕೂಲ ಆಕತಿ. ತಂದೆ ತಾಯಿಯನ್ನು ನೆನಪಿಸ್ಕೊಳ್ರಿ. ತಂದೆ ತಾಯಿಯನ್ನು ನೆನಪಿಸ್ಕೊಂಡು ಏನಂತಂದ್ರ ನೀವು ಅವರಿಗೆ ಹೆಸರನ್ನು ತರುವಂತವ್ರಾಗ್ರಿ. ಬಹಳ ಖುಷಿ ಆಯ್ತು ನನಗ. ಇನ್ನೂ ಏನೇನು ಹೇಳ್ಬೇಕಾದ್ರೆ ಇನ್ನು ಅನ್ನಾರು ಮಾತಾಡ್ತಾರ. ಆದ್ರೆ ಒಟ್ಟಾರೆ ಏನಂತಂದ್ರ ಶೈಕ್ಷಣಿಕ ಚಿಂತಕರಾಗ್ರಿ, ಶೈಕ್ಷಣಿಕ ಚಿಂತನೆಯನ್ನ ಮಾಡ್ತಕ್ಕಂಥವ್ರಾಗ್ರಿ. ಓದುವ ಹವ್ಯಾಸವನ್ನ ಬೆಳೆಸ್ಕೊಳ್ರಿ. ಓದುವ ಹವ್ಯಾಸ ಈಗ ಹೆಂಗ ಏನಾಗೈತಿ ಏನೋ, ಓದುವ ಹವ್ಯಾಸ ಬರುವ ಹವ್ಯಾಸ ಹೋಗ್ಬಿಟ್ಟತಿ. ಮೊಬೈಲ್ನಾಗ ಟೈಪ್ ಮಾಡಿಬಿಡು. ಮೊಬೈಲ್ನಾಗ ಟೈಪ್ ಮಾಡೋದು ಸಹಿತ ತೆಗ್ದತಿ ಮೊಬೈಲ್.
ಹೇಳ್ಬಿಟ್ರೆ ಸಾಕು, ಅದು ಟೈಪ್ ಮಾಡ್ತೈತಿ. ಎಷ್ಟು ಆಲೋಚನೆ ಮಾಡಾಕ್ತೈತಿ ನೋಡಿ, ಎಷ್ಟು ಎಕ್ಸ್ಪರ್ಟ್ನು ಹಾಕಿವು, ಎಷ್ಟು ಆಲೋಚನೆ ಹಾಕಿವು. ಈ ಒಂದು ಟೈಪಿಂಗ್ ಈಸ್ ಆಲ್ಸೋ ದೇರ್. ಅಲ್ಲಿ ಇದಲ್ಲ ಆಪ್ಷನ್ಸ್ ಇಲ್ಲಿ ಬೇಕಾಗಿಲ್ಲ ನಮಗೆ. ಆನ್ ಮಾಡಿ ಹೇಳ್ಬಿಟ್ರೆ ಸಾಕು, ಅದು ಟೈಪ್ ಮಾಡ್ತದೆ. ಅದನ್ನು ಸಹಿತ ಮಾಡಕತ್ತಿತ್ತು. ಇನ್ನ ಏನೇನು ಅವಕಾಶಗಳು ಬಂದಾವು, ಆ ಎಲ್ಲಾ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊರತ್ತೆ ಹೇಳ್ತಾನೆ ನಾನು. ಈಗಿನ ಯುಗ ಎಂತದಪ್ಪ ಅಂತಂದ್ರ AI ಯುಗ. ಇದು AI ಗೊತ್ತಲ್ಲ, AI ದಾಗ ಏನ್ ಬೇಕಾದಕ್ಕೋ, AI ಏನ್ ಬೇಕಾದಕ್ಕೋ. ಬರೀ ನೀವು ಫೋಟೋ ಸಿಕ್ಕರೆ ಸಾಕು, ನಿಮ್ ಫೋಟೋ ಏನೇನೋ ಮಾಡ್ತಾರ. ಭಾಳ ಹುಷಾರಿರಿ. ಭಾಳ ಜಗತ್ತು ಏನೈತಪ್ಪ ಅಂತಂದ್ರ ಭಾಳ ಡೇಂಜರಸ್ ಜಗತ್ತೈತಿ. ಟಿವಿಯಾಗ ನೋಡ್ತಿರ್ತೀರಿ ನೀವು, ಫೋಟೋ ತೆಗೆದುಕೊಂಡ AI ದಾಗ ನಿಮ್ಮನ್ನ ಏನೇನೋ ಮಾಡಿಬಿಡ್ತಾರ ಅವರು. ನಿಮ್ಮನ್ನ ಏನೇನೋ ಮಾಡಿ ಎಲ್ಲೆಲ್ಲಿಗೆ ಹೋಗೋದು, ನಿಮ್ಮ ಮನಸ್ಸನ್ನು ಏನ್ ಮಾಡ್ತಾರ ಅಂತಂದ್ರ ಅಲ್ಲೋಲ್ ಕಲ್ಲೋಲ್ ಮಾಡ್ತಾರ ಅವ್ರು. ಅದ್ರ ಬೆನ್ನ ಹತ್ತಬೇಡಿ. AI ನೀವು AI ಮಕ್ಕಳಿಗೆ ಬರೀ ಆಯ್. ನಾವು AI ದವ್ರಲ್ಲ, ನಾವು ಬರೀ ಆಯ್. ನಾನು ಅಷ್ಟೇ ಹೇಳ. ನಾವು AI ದವ್ರು, ನೀವು AI ದವ್ರು ಅದ್ರಿ ನೀವು. ಅಂತಂದ್ರಾಗ ಭಾಳ ಅಲರ್ಟ್ ಆಗಿರ್ರಿ. ಅಲರ್ಟ್ ಆಗಿದ್ದತ್ತಂದ್ರ AI ದಲ್ಲಿ ಹೆಂಗಿರ್ತತಪ್ಪ ಅಂತಂದ್ರ ನಿಮ್ ಬದುಕನ್ನ ಬದಲಾಯಿಸ್ತಕ್ಕಂಥದ್ದು ಇರ್ತದ. ನಿಮ್ನ ಏನೇನೋ ಮಾಡ್ತಾರ ಅವರು. ಇದನ್ನಲ್ಲಿ ಅಂತಂದ್ರ ಭಾಳ ಆ ರೀತಿ ಇರಬೇಡ್ರಿ. ಒಳ್ಳೆ ಏಮನ್ನು ಇಟ್ಕೋರಿ. ಒಳ್ಳೆ ಏಮ್ ಇರ್ಬೇಕದು. ಸ್ಮಾಲ್ ಏಮ್ ಈಸ್ ಆಲ್ಸೋ ಕ್ರೈಮ್ ಅಂತ ಹೇಳ್ತಾರ ಅವ್ರು. ಸ್ಮಾಲ್ ಏಮ್ ಈಸ್ ಆಲ್ಸೋ ಕ್ರೈಮ್. ಏನ್ ಬಿಡು ಮರ, ಏನು ಹೋಗುದೈತಿ, ನಮ್ಮ ಅಪ್ಪ ನಮ್ದು 1 ಎಕರೆ ಐತಿ, ದುಡಿಯಾಕ ಹೋಗ ನಮ್ಮ ಏನ್ ಬಿಡು ಮರ, ನಮ್ ಸಾಕು ಇಷ್ಟ ಬಿಡಪ್ಪ, ಪಾಸ್ ಆದ್ರೆ ಸಾಕತ್. ಯಾವಾಗ ಇಟ್ಕೋಬೇಡ್ರಿ, ದಯಮೇಲೆ ಯಾವಾಗೂ ಇಟ್ಕೋಬೇಡ್ರಿ. ಪಾಸ್ ಆದ್ರೆ ಸಾಕಡ್ರಿ. SSLC 13 ಬಿದ್ರೆ ಪಾಸ್ ಬಿಡೋ ಮನೆ ಸಾಕತ್ತ ಬೇಡ. 13 ಬಿದ್ರೆ ಸಾಕತ್ ಬೇಡ. ಅದೊಂದು ಹಂತ. ಅದು ಏನೋ ಅಲ್ಲಿ ನಿಮಗ ಮುಂದೆ PUC ಐತೆ. ಎಷ್ಟೋ ಜನ ಅವ್ರ ಇತಿಹಾಸವನ್ನು ನೋಡಿಬಿಟ್ರ ನಾವು ಜಗತ್ತನ್ನ ಹೆಂಗ್ ಇರ್ಬೇಕು ಅಂತ ತಿಳ್ಕೊಬೇಕು. ನಾವು ಸಾಮಾನ್ಯ ಇದರಿಂದ ಬಂದಂತವ್ರು. ವಿಜಯ ಸಂಕೇಶ್ವರ್ ಅಂತವ್ರು. ಅವ್ರು ಸಾಮಾನ್ಯ ಸಂಸ್ಥಾನ ಇದು. ಈಗ ಜಗತ್ತಿಗೆ ಬೆಳೆದ್ರವ್ರು. ಅಂಥವ್ರು ಸ್ಮಾಲ್ ಏಮ್ ಈಸ್ ಆಲ್ಸೋ ಕ್ರೈಮ್ ಅಂತ ಹೇಳ್ತಾರೆ. ಅದಕ್ಕೆ ನೀವೆಲ್ಲರೂ ಒಳ್ಳೆಯ ಉನ್ನತ ಗುರಿಯನ್ನು ಇಟ್ಕೊಳ್ರಿ. ರೀಚ್ ಆಗ್ಲಿಲ್ಲ, ಇವತ್ತಾಗ್ಲಿಲ್ಲ, ನಾಳೆ ಆಕತ್ತೆ, ನಾಡ್ದಾಕತ್ತೆ. ಅದಕ್ಕೆ ಏನ್ ಹೇಳ್ತಾರಂತಂದ್ರ, ಇಫ್ ಯು ವಾಂಟ್ ಎ ಸಕ್ಸೆಸ್ ನೀಡ್ಸ್ ಸಕ್ಸೆಸ್ ಡಿಪೆಂಡ್ ಅಪಾನ್ ಸಕ್ಸೆಸ್ ಬೇಸ್ಡ್ ಅಪಾನ್ ಯುವರ್ ಎಫರ್ಟ್. ಹಂಗ ಆಕತ್ತಂದ್ರೆ ಇಲ್ಲ. ಸಕ್ಸೆಸ್ ಇಟ್ ಈಸ್ ಬೇಸ್ಡ್ ಅಪಾನ್ ಡಿಪೆಂಡ್ ಅಪಾನ್ ಎಫರ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಎಫರ್ಟ್, ಪ್ರಯತ್ನ ಆಗಿರ್ಬೇಕಂತ ಹೇಳ್ತಾರೆ. ಇಫ್ ಯು ಡೋಂಟ್ ಸಕ್ಸೀಡ್, ಹೆದರಬಾರ್ದು, ಹಿಂಜರಿಕೆ ಬೇಡ. ನಾವು ಗ್ರಾಮೀಣ ಪ್ರದೇಶ, ನಮ್ಗೆ ಅವಕಾಶ ಸಾಕಷ್ಟು ಅದಾವ. ಇಫ್ ಯು ಡೋಂಟ್ ಸಕ್ಸೀಡ್, ಅದಕ್ಕೆ ಏನ್ ಹೇಳ್ತಾರ ಅಂತಂದ್ರ ಟ್ರೈ ಅಗೇನ್ ಅಂತ ಹೇಳ್ತಾರೆ. ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾರ ಅವ್ರು. ಅದಕ್ಕೆ ಏನ್ ಹೇಳ್ತಾರ ಅವರು, ಟ್ರೈ ಅಗೇನ್. 1 ಸಲ ಓದ್ತಿರೆ, 2 ಸಲ ಓದ್ತಿರೆ, 3 ಸಲ ಓದ್ತಿರೆ, ಓದಿ ಏನಾಗ್ಬೇಕಂತಂದ್ರ ಪಾಸ್ ಆಗ್ಬೇಕಂತ ಹೇಳ್ತಾರೆ. ಅದಕ್ಕೆ ಇಫ್ ಯು ಡೋಂಟ್ ಸಕ್ಸೀಡ್ ಟ್ರೈ ಅಗೇನ್ ಅಂತ ಹೇಳ್ತಾರೆ. ಇಲ್ರಿ, ಈ ಮುಂದಿನ ಚಾನ್ಸಿಗೆ ಪಾಸ್ ಆದತ್ತೆ ಬಿಟ್ಟಿನ್ರಿ ಅಂತ, ಅದು ಟ್ರೈ ಅಲ್ಲ. ಮತ್ತೆ 3 ಸಲ ಹೆಂಗಿದ್ರು SSLC ಒಳಗೆ 2 ಬರೆದು ಬಂದಿವ್ರಿ, PUCಗೆ 2 ಬರೋದು ಬ್ಯಾಡ್ರಿ ಅಂತಂದ್ರೆ ಬ್ಯಾಡ. ನೋ ಹಿಟ್ಟು ಹೊಡೆದ್ರ ಇದನ್ನ ಹಿಂಗ್ ಕೇಳ್ತ, ಭಾರತ ಹಕ್ಕಿಯ ಕಣ್ಣು ಮಾತ್ರ ಕಾಣಿಸ್ತಾ ಇದೆ, ಅಲ್ಲೇ ಹೊಡಿಬೇಕು ನೀವು. ಗುರಿ ಹಂಗ ಇರ್ಬೇಕು. ಗುರಿ ಏನಿತ್ತಪ್ಪ ಅಂತಂದ್ರ ದೊಡ್ಡ ಗುರಿಯನ್ನು ಇಟ್ಕೊಳ್ರಿ. ನಮಗೂ ಹೇಳ್ಯಾರ, ನಿಮಗೂ ಹೇಳ್ಯಾರ ಹಿರಿಯರು. ಮುಂದೆ ಗುರಿ ಇರಬೇಕು, ಹಿಂದ ಗುರು ಇರಬೇಕಂತ ಹೇಳ್ಯಾರ. ಮುಂದೆ ಗುರಿ, ಹಿಂದೆ ಗುರು. ನಡು ಏನಿರ್ಬೇಕಂತ ಅನ್ನೋದು ಯಾರಿಗೂ ಹೇಳ್ಯಾರ, ನಮ್ಗೆ ಹೇಳಿಲ್ಲ. ಮುಂದೆ ಗುರಿ ಇಟ್ಟು ಬಂದಿವು, ಹಿಂದೆ ಗುರು ಅದಾರು. ಎಲ್ಲರೂ ಎಸ್ ಯು ಕ್ಯಾನ್ ಗೋ ಅಂತ ಅನ್ಕೊಳ್ಳಿ. ಏನು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗುರು ಅಂಡ್ ಗುರಿ? ಮುಂದೆ ಗುರಿ, ಹಿಂದೆ ಗುರು. ಆದ್ರೆ ಎರಡರ ಮಧ್ಯದಲ್ಲಿ ಏನಿರ್ಬೇಕಂತ ನಮಗೂ ಯಾರು ಹೇಳಿಲ್ಲ. ಆದ್ರೆ ನಿಮಗೆ ಏನಾರು ಗೊತ್ತನ? ಆದ್ರ ಎರಡರ ಮಧ್ಯದಲ್ಲಿ ಏನಿರ್ಬೇಕಪ್ಪ ಅಂತಂದ್ರ ಎಫರ್ಟ್. ಮುಂದೆ ಗುರಿ, ಹಿಂದೆ ಗುರು, ಮಧ್ಯದಲ್ಲಿ ಎಫರ್ಟ್, ಪ್ರಯತ್ನ ಅನ್ನೋದಾಗಿದ್ದಾಗ ಮುಂದೆ ಗುರಿ ಮುಟ್ತೀವೋ, ಹಿಂದೆ ಗುರುವಿನ ಆಶೀರ್ವಾದ ಸಿಗ್ತದೆ.
ಹಿಂದೆ ಗುರುವಿನ ಪ್ರಯತ್ನ ಇರಲಿಲ್ಲ ಅಂತಂದ್ರ ನಮಗೇನೂ ಆಗುದಿಲ್ಲ. ಎಫರ್ಟ್ ಇತ್ತಂದ್ರ ಲಕ್ ಕಮ್ಸ್ ಅಂಡ್ ನಾಕ್ಸ್ ಅಟ್ ದ ಡೋರ್ ಅತ್ತದ ನೋಡಿ ಹೆಂಗ ಹೇಳ. ಎಫರ್ಟ್ ಪ್ರಯತ್ನ ಇತ್ತುಪ್ಪ ಅಂತಂದ್ರ ಲಕ್ ಕಮ್ಸ್ ಅಂಡ್ ನಾಕ್ಸ್ ಅಟ್ ದ ಡೋರ್, ಬಾಗಲ ಬಿಡ್ತದ ಬಂದ. ನೀವು ಸುಮ್ಮಿದ್ರು ಸಹಿತ ಪ್ರಯತ್ನ ಮಾಡಿದ್ರಿ ಅಂದ್ರ ಬಂದು ಬಾಗಲ ಬಿಡಿತದ. ಹಂಗ ನೀವು ಪ್ರಯತ್ನವಾದಿಗಳಾಗಬೇಕು. ನಾವು ಎಲ್ಲೇ ಹೋದ್ರೂ ನಾ ಏನ್ ಮಾಡ್ತಾನಪ್ಪ ಅಂತಂದ್ರ ಬೆಸ್ಟ್ ಆಫ್ ಲಕ್ ಅಂತ ಹೇಳುದಿಲ್ಲ. ಮತ್ತೇನ್ರಿ ಇಷ್ಟೊತ್ತನ ಹೇಳಿದ್ರಿ ಮತ್ತೆ ಹಿಂಗ್ರಿ ಅಂತಂದ್ರೆ ಅಲ್ಲ, ಬೆಸ್ಟ್ ಆಫ್ ಲಕ್ ಅಂತ ಹೇಳುದಿಲ್ಲ ನಾನು. ಅದಕ್ಕೆ ಒಂದು ಕೊನೆಗೆ ಏನ್ ಹೇಳಿನಿ, ಲಕ್ ಕಮ್ಸ್ ಅಂಡ್ ನಾಕ್ಸ್ ಅಟ್ ದ ಡೋರ್ ಅಂತ ಬಾಗಲ ಬಿಡಿತ ಅಂತ ಹೇಳೋ ಸಂಬಂಧ ನಾವು ಬೆಸ್ಟ್ ಆಫ್ ಲಕ್ ಅಂತ ಹೇಳುದಿಲ್ಲ. ಏನ್ ಹೇಳ್ತಾನಪ್ಪ ಅಂತಂದ್ರೆ ಬೆಸ್ಟ್ ಆಫ್ ಎಫರ್ಟ್. ಏನ್ ಹೇಳ್ತಾನ, ಬೆಸ್ಟ್ ಆಫ್ ಎಫರ್ಟ್. ಎಫರ್ಟ್ ಪ್ರಯತ್ನ, ಬೆಸ್ಟ್ ಆಫ್ ಎಫರ್ಟ್ ಅಂತ ಹೇಳ್ತಾ ಅವಕಾಶಕ್ಕಾಗಿ ಈ ಒಂದು ಕೌಟಿಲ್ಯ ಕಾಲೇಜ್ ಬಹಳ ಖುಷಿ ಆಯ್ತು ನನಗೆ ಕೇಳಿ ಬಂದದಕ್ಕಾಗಿ. ಅನ್ನಾರಿಗೆ ನಾನು ಇಲ್ರಿ PUC ಹುಡುಗರು ಅಂತಂದ್ರ ಬಹಳ ಇದ್ರವ್ರು ಬೆಳವಣಿಗೆ ಬುದ್ಧಿ ಬೆಳವಣಿಗೆ ಅಂತಿರ್ತಾರೆ. ಏನ್ರಿ ನಾ ಅಲ್ಲಿ ಹೇಳಕ್ ಬ್ಯಾಡ್ರಿ ಅಣ್ಣರ. ಅವರು ಅಣ್ಣನಲ್ಲಿ ಗುರುತಿಸ್ಕೊಳ್ಳಿ ಕೌಟಿಲ್ಯ ಶಕ್ತಿ ಐತೆ ಅವರಲ್ಲಿ. ಶಿಕ್ಷಕ ಎಂಥದ್ದು ಒಬ್ಬ ಚಂದ್ರಗುಪ್ತ ರಾಜನನ್ನು ಗುರುತಿಸ್ತಕ್ಕ ಶಕ್ತಿ ಕರ್ಕೊಂಬಂದ್ರು. ಬಹಳ ಅವಕಾಶ ಸಿಕ್ತು, ಬಹಳ ಖುಷಿ ಆಯ್ತು ನನಗೆ, ಬಹಳ ಖುಷಿ ಅನಿಸ್ತು ನಿಮ್ಮೆಲ್ಲರೂ ನೋಡಿ. ನೀವೆಲ್ಲರೂ ಏನಪ್ಪಾ ಅಂತಂದ್ರ ನೀವು ಒಳ್ಳೆಯ ಒಂದು ಹೆಸರನ್ನು ತರಲಿಕ್ಕೆ ನೀವು ಆಗಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಶಿಷ್ಯ ಏನು ಹೇಳಕತ್ತೇನ, ಒಂದು ಯಾವ್ದಾರ ಒಂದು ನುಡಿ ಹಾಡ್ರಿ ಸರ್ ಅಂತ ಹೇಳಕತ್ತೇನ. ನಮ್ಮ ಹುಡುಗವ ಭಾಳ ಖುಷಿ, ಅವ್ರ ಫ್ಯಾಮಿಲಿ ಎಲ್ಲ ಗೊತ್ತು ನನಗೆ. ಅವ್ರು ನಮ್ಮನ್ನ ಏನು ಕೇಳಲಾರ್ದ ಮಾಡೋದಿಲ್ಲ. ಗುರುವಿನ ಮುಂದೆ ಭಕ್ತಿ ಅವರಲ್ಲಿ ಉನ್ನತ ಹುದ್ದೆಗೆ ಹೋಗಿ ಭಾಳ ಖುಷಿ ಆಯ್ತು ನನಗೆ. ನೀವು ಹಂತ ಆಗ್ಬೇಕು. ನಾವು ಎಲ್ಲಿಯಾದ್ರೂ ಹೇಳ್ತೀವಿ ನಮ್ಮ ಊರು ಹುಡುಗರು ಎತ್ತೇಳ್ತೀವಿ ನಾವು. ನಾವಾಗ ಹಿಂಗ ಆದ್ರೆ ಸಾಕು, ನಮ್ಮ ಊರು ಹುಡುಗರು ಎತ್ತೇಳ್ತೀವಿ ನಾವು. ಹಂಗ ನೀವು ಆಗ್ಬೇಕಂತ ಸಂದರ್ಭದಲ್ಲಿ ಆಶಿಸ್ತಾ ಒಂದು ಜನಪದ ಗೀತೆಯನ್ನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನಪ್ಪಾ ಅಂತಂದ್ರ, ನೀವ್ ಹೆಂಗ ಆಗ್ಬೇಕಂತಂದ್ರ ನಿಮ್ಮ ಹೆಜ್ಜೆ ಗುರುತುಗಳನ್ನ ಗುರುತಿಸ್ಕೊಂಡು ನೀವು ಆಗ್ಬೇಕಂತೇಳಿ ಹೇಳ್ತಾ ಇದ್ದೀನಿ. ಚಿಕ್ಕಿ ತೋರಿಸ್ತಾವ ಚಾಚಿ ಬೆರಳ, ಚಂದ್ರಾಮ ಕನ್ನಡಿ ಹರಳ. ಚಿಕ್ಕಿ ತೋರಿಸ್ತಾವ ಚಾಚಿ ಬೆರಳ, ಚಂದ್ರಾಮ ಕನ್ನಡಿ ಹರಳ. ಮನಸೋತು ಆಯಿತು ಮರುಳ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಘಮ 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 ಘಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ತುಳಿಕ್ಯಾಡತಾವತು ಕಡಿಕಿ, ತುಳಿಕ್ಯಾಡತಾವತು ಕಡಿಕಿ. ಎವೆ ಅಪ್ಪ ತಾವ ಕಂದುಡಿಕಿ, ತುಳಿಕ್ಯಾಡತಾವತು ಕಡಿಕಿ. ಎವೆ ಅಪ್ಪ ತಾವ ಕಂದುಡಿಕಿ. ಕನ್ಸತೇಲಿ ಬರ್ತಾವ ಹುಡುಕಿ, ಕನ್ಸತೇಲಿ ಬರ್ತಾವ ಹುಡುಕಿ. ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಘಮ 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 ಘಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ನೆರಳಲ್ಲಾಡತಾವ ಮರದ ಬುಡಕ, ನೆರಳಲ್ಲಾಡತಾವ ಮರದ ಬುಡಕ. ಕೇರಿ ಕೇರಿ ತಿರುಗತಾವ ಬೆಳಕ, ಕೇರಿ ಕೇರಿ ನೋಗತಾವ ತಡಕ. ಕೆಳಗ ಬಿಟ್ಟ ಇಲ್ಲಿ ನನ್ನ ನಡಕ, ಕೆಳಗ ಬಿಟ್ಟ ಇಲ್ಲಿ ನನ್ನ ನಡಕ. ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಘಮ 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 ಘಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ, ಘಮ ಘಮ ಘಮಾಡಿಸ್ತಾವ ಮಲ್ಲಿಗೆ. ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಇಲ್ಲಿ ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರಿಗೂ ಮಾರ್ಗದರ್ಶಕರು ಆನಂದ್ ಮತ್ತು ವಿನಯ್ ಹೆಸರೇ ಅಂತದಟ್ಟ ನೋಡೋರು ಅದ್ಭುತ. ಆನಂದ್ ಮತ್ತು ವಿನಯ್ ಅದ್ಭುತ ಹೆಸರವು, ಆ ಹೆಸರಿನಲ್ಲೇ ಅರ್ಥ ಅಡಗಿದೆ.
ಯಾವಾಗಿದ್ರು ಹ್ಯಾಪಿ ಮೂಮೆಂಟ್, ಸಂತೋಷದಿಂದ ಇರ್ತಕ್ಕಂಥವ್ರು. ವಿನಯ ವಿನಯ ಏನಂತಂದ್ರ ವಿದ್ವಾನ್ಗೆ ಯಾವಾಗಿದ್ರು ವಿನಯವೇ ಸೌಜನ್ಯ ಅಂತ ಹೇಳ್ತಾರೆ ವಿದ್ಯೆ ಉಳ್ಳವ್ರಿಗೆ. ಅಂಥ ಹೆಸರು, ಒಳ್ಳೆಯ ಹೆಸರನ್ನು ಇಟ್ಟಿದ್ದಾರೆ. ಅದಕ್ಕೂ ಸಹಿತ ಧನ್ಯವಾದ ಹೇಳ್ತಾ ಇದ್ದಾರೆ ಸರ್. ಅದೇ ರೀತಿ ಇದ್ದಾರೆ ಅವರು, ಕ್ರಿಯಾಶೀಲರಾಗಿದ್ದಾರೆ. ಅವ್ರ ಜೊತೆ ನೀವೆಲ್ಲ ಬಳಗ ಸೇರಿದ್ದೀರಿ. ಇನ್ನಷ್ಟಕ್ಕೆ ಉತ್ತರೋತ್ತರವಾಗಿ ಬೆಳೀಲಿ. ಮತ್ತು ನಾನು ಇಲ್ಲೇ ಹೈಯೆಸ್ಟ್ ಮಾರ್ಕ್ಸ್ 93 ಯಾರು ತಗೋತೀರಿ ಅವ್ರನ್ನ ಸನ್ಮಾನ ಮಾಡ್ಲಿಕ್ಕೆ ಬರ್ತಕ್ಕಂಥ ಅವಕಾಶ ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನೀವು 95 ಅಬೋ ಯಾರು ತೆಗೆದುಕೋತೀರಿ ಅವ್ರಿಗೆ ನಾ 2,000 ರೂಪಾಯಿ ಕೊಟ್ಟು ಗೌರವ ಸನ್ಮಾನ ಸಲ್ಲಿಸ್ತೀನಿ. ಅವ್ರು ಪ್ರತಿ ವರ್ಷ ಸರ್ ತಾವು ನೆನಪು ಮಾಡಬೇಕು. ನೆನಪು ಮಾಡಿ ನಾವು ಬಂದಿಲ್ಲೇ, ಯಾಕಂದ್ರೆ ಅದು ಭಾಗ್ಯ ನನಗೆ. ನೀವು ಪರ್ಸೆಂಟೇಜ್ ಮಾಡಿದಂಥವ್ರು, ನಾವು ಆಗಿಲ್ಲ. 60 ಫಸ್ಟ್ ಕ್ಲಾಸ್ ನಂದು SLC ಆಗ ದೊಡ್ಡ ಹವ ನಮ್ದಾಗ. ನಿಮ್ದು ಹವ ನೋಡಕ್ ನಾವು ಬರ್ಬೇಕೀಗ. ಅಂಥವ್ರು ನೀವು ಆಗ್ಬೇಕು. ಒಂದು ಒಳ್ಳೆಯ ಹೆಸರನ್ನು ತರುವಂತವ್ರಾಗಬೇಕು. ನಿಮ್ ಗುರುವಿನ ಹೆಸರನ್ನು ತರುವಂತವ್ರಾಗಬೇಕು. ಬಾ ನೀ ಇಲ್ಲೇ ಇದು ನಮ್ಮ ವಿಠಲ ಮತ್ತು ಇನ್ನೊಬ್ಬ ನಮ್ಮ ಸರ್ ಅದರಲ್ಲ ಅಲ್ಲಿ ಸರ್ ಹಳದ ಮನಿ ಸರ್, ನಮ್ಮ ಊರವರು. ಇವ್ರು ಅದಾರ ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ, ಸರ್ ಹೇಳಿದ್ದಿಲ್ಲ. ಬಹಳ ಖುಷಿ ಆಯ್ತು ಬಂದು ನೋಡಿದಾಗ. ಅಂಥವ್ರೆಲ್ಲ ಮಾರ್ಗದರ್ಶನದಲ್ಲಿ ನೀವು ತೆಗೆದುಕೊಂಡ ಒಳ್ಳೆ ಹೆಸರನ್ನು ಉಳಿಸ್ಬೇಕಂತೇಳಿ ಬಹುಶಃ ಹೇಳುದು ಬಹಳ ಆಗಿರ್ಬೇಕು. ಮರಿಬೇಡ್ರಿ ಹೇಳಿದ್ದನ್ನ. ನಿಮ್ಮ ತಂದೆ ತಾಯಿಗೆ ಹೆಸರು ತೆಗೆದುಕೊಂಡ್ರಿ. ಮತ್ತೆ ಇನ್ನೊಂದು ಹೇಳಿದ್ರೆ ಮರ್ತೀನಿ ನಾನು, ಸಾರಿ. ದತ್ತು ತೆಗೆದುಕೊಂಡ ವಿದ್ಯಾಭ್ಯಾಸವನ್ನು ಕಲಿಸ್ತಕ್ಕಂಥ ಒಳ್ಳೆಯ ಗುಣ ಇರ್ತವಲ್ಲಿ ಗಿರೀಶ್ ಅನ್ನೋರ್ ಕಡೆ. ಕೆಲವೊಂದು ವಿದ್ಯಾರ್ಥಿಗಳನ್ನ ಡಿಗ್ರಿಗೆ ದತ್ತು ತೆಗೆದುಕೊಳ್ತಾರೆ. ದತ್ತು ಅಂದ್ರೆ ಹೆಂಗ, ಅವ್ರ ಫೀಸ್ ಕೊಟ್ಟುದು, ಅವ್ರ ಶಾಲೆ ಬಿಡಾಕತ್ತಿದ್ರಪ್ಪ ಅಂತಂದ್ರೆ ಅವ್ರಿಗೆ ಏನಾದ್ರು ಮಾರ್ಗದರ್ಶನ ಮಾಡುವುದು, ಸಹಾಯ ಮಾಡ್ತಕ್ಕಂಥ ಗುಣವನ್ನು ಯಾರಲ್ಲಿ ಇರ್ತೈತೆ ಅವ್ರಿಗೆ ಶಿಕ್ಷಣಕ್ಕಾಗಿ ಏನು ವ್ಯಯ ಮಾಡ್ತಾರಲ್ಲ ಅದು ನಮ್ಗೆ ಕಟ್ಟಿಟ್ಟು ಬುತ್ತಿ ಯಾವಾಗಿದ್ರು. ನಮ್ಗೆ ಬುತ್ತಿ ಪುಣ್ಯದ ಬುತ್ತಿನ ಅದು. ಅಂಥ ಬುತ್ತಿಯನ್ನು ಸ್ವೀಕರಣೆ ಮಾಡ್ತಕ್ಕಂಥವ್ರು ಇದ್ದಾರೆ. ಒಳ್ಳೆ ರೀತಿಯಿಂದ ಅವರು ಇದ್ದಾರೆ. ಮತ್ತು ಅವ್ರಿಗೆ ಈ ಸಂದರ್ಭದಲ್ಲಿ ಭಗವಂತ ಆಯುರ ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ. ಇನ್ನೂ ಉತ್ತರವಾಗಿ ಬೆಳೆಯಲಿ ಈ ಸಂಸ್ಥೆ. ಇನ್ನೂ ಡಿಗ್ರಿ ಬಹುಶಃ KG to PG ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ವಿಶೇಷ ಹರಿಸ್ತಾ ಇದ್ದೆ ನಾನು. KG to PG ಆಗ್ಲಿ ಅಂತೇಳಿ ಹರಿಸ್ತಾ ನಮ್ಮ ಎಲ್ಲಾ ವಿದ್ಯಾರ್ಥಿನಿಯರನ್ನ ತಯಾರು ಮಾಡಿರಿ. ನೀವು ಬರ್ಬೇಕು ಮುಂದೆ, ಹೆದರ್ಬಾರ್ದು ಯಾವಾಗಿದ್ರು. ಇನ್ನೊಂದು ಏನಾಗ್ಬೇಕಂತಂದ್ರ ನಾನಾ ಶಾಲೆ ತಿಳ್ಕೊಂಬಂದ್ಬಿಡ್ತು ನೀವು. ಹಂಗ ನೀವು ಬರ್ಬೇಕು. ಬಹಳ ಖುಷಿ ಆಯ್ತು ನನಗೆ ಎಂಕರೇಜ್ ಮಾಡ್ತಕ್ಕಂಥ ವಿದ್ಯಾರ್ಥಿ ಕೇಳಿ. ಹೆಸರೇನ ಮನೆಯಿಂದ? ಸಂಜನಾ. ವೆರಿ ಗುಡ್, ವೆರಿ ನೈಸ್. ಅಡ್ಡಿ ಇಲ್ಲ, ಭಾಳ ಚೆನ್ನಾಗಿ ನಮ್ಮ ಶಿಕ್ಷಕರಿಗೆ ಎಂಕರೇಜ್ ಮಾಡಕ್ ಒಲ್ಲೆತ್ತಾರ್ರಿ. ಭಾಳ ಜನ ಒಳ್ಳೆ ಮರೆ ನೀನೇ ಹೇಳ್ತಿರ್ತಾರ. ನಾವು ಅಲ್ಲೇ ಕೊಟ್ಕೂಲೆ ಅಲ್ಲೇ ಚಾಲು ಮಾಡಿಬಿಟ್ಟಿರ್ತೀವಿ ಅಂತ. ಹಂಗ ಚೆನ್ನಾಗಿ ಎಂಕರೇಜ್ ಮಾಡಿದ್ರು. ಭಾಳ ಖುಷಿ ಆಯ್ತು. ಪ್ರಾರ್ಥನೆ ಚೆನ್ನಾಗಿ ಹೇಳಿದ್ರು, ಸ್ವಾಗತನು ಅವರ ಮಾಡಿದ್ರು. ನೀವು ಸ್ವಲ್ಪ ಮುಂದಿನ ನೆಕ್ಸ್ಟ್ ಪ್ರೋಗ್ರಾಮ್ಕ ಒಂದು ಸ್ವಲ್ಪ ಅವಕಾಶ ಕೊಡ್ರಿ. ಯಾಕಂದ್ರೆ ಹೆಣ್ಣು ಮಕ್ಕಳದ ಮೇಲುಗೈ ಐತಿ. ಬಹಳ ಖುಷಿ ಐತಿ ನನಗೆ. ಮತ್ತೆ ನಿಜವಾಗಲೂ ಹೆಣ್ಣು ಮಕ್ಕಳ ಶಾಲೆಯಾರ ಅಂತ ನೀವು ತಪ್ಪು ತಿಳ್ಕೊಬೇಡ್ರಿ. ನೀವು ಶಾಲೆಯಾರ ಇದೀರಿ ಅದಿಲ್ಲ? ಆಯ್ತು, ನಾ ಅದು ಹೇಳ್ತಾನ ನೋಡು. ಅದಾರ ಅಲ್ಲೇ ಅದಾರು. ಪಟ್ನ ಸ್ವಲ್ಪ ನಮ್ಗ ನೀರ್ ಕೊಡಬೇ ಅಂತ ಅಂದ್ಕೂಲೆ ಚಕ್ನ ನೀರ್ ತಂದು ಕೊಡಕ್ಕೆ ಮನ್ಯಾಗ ನನ್ನ ಮಗಳ. ಅದಕ್ಕೆ ಆ ಖುಷಿಯಿಂದ ಹೇಳ್ತಾ ಇದ್ದೀನಿ. ಅವಾಗ ಮಗುಗೂ ಹೇಳ್ತಾನ, ತಡಿಯೋ ಮರ ನೀ ಅಂದೇನ್ ನಿನ್ನೊಂದು ಕಿರಿಕಿರಿ ಹೇಳ್ತೇನೆ. ಎರಡೂ ಸಮನಾಗೆ, ಎರಡು ಗಂಡು ಹೆಣ್ಣು ಮಕ್ಕಳು, ಎರಡು ಮಕ್ಕಳು ನಮ್ಗೆ ಸಮನಾಗಿ ಅದಾರ. ನೀವು ಒಳ್ಳೆ ಆದ್ರ ನೀವು ಎಲ್ಲದರಲ್ಲಿ ಭಾಗವಹಿಸಬೇಕು, ಗುರ್ತಿಸ್ಕೊಳ್ಬೇಕಂತ, ನಿಮ್ಮಲ್ಲಿ ಬೆಳಿಬೇಕಂತೇಳಿ, ಹವ್ಯಾಸ ಬೆಳಿಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಎಲ್ಲಾ ಶಿಕ್ಷಕ ಬಳಗಕ್ಕ ಇದೇನು ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡ್ ಬಂದಿರಲ್ಲ, ಸ್ವಾಗತ ಮಾಡ್ತಕ್ಕಂಥದ್ದು, ಕಳಿಸ್ತಕ್ಕಂಥದ್ದು ಒಳ್ಳೆ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಈ ಸಂಸ್ಕೃತಿ ಮುಂದುವರಿಬೇಕು. ಇದೇ ರೀತಿ ನೀವೇನು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಎಲ್ಲೇ ಹೋದ್ರೂ ಸಹಿತ ಅಗದಿ ಶಾಂತ ಚಿತ್ತದಿಂದ ಕೂತ್ಕೊಂಡು ಕೇಳಕತ್ತಿರಲ್ಲ. ಬಹಳ ಖುಷಿ ಆಯ್ತು. 10 ಮಂದಿ ಇದ್ರು ಗದ್ದಲ ಮಾಡೋರು ಗದ್ದಲ ಮಾಡತ್ತಿರ್ತಾರೆ. ಇಲ್ಲೇ ಹಂಗಿಲ್ಲ. ಇಲ್ಲೇನು ಒಳ್ಳೆಯ ಸಂಸ್ಕೃತಿ ಬೆಳೆಸಿರ್ತಾರ. ನಿಮಗೆ ಧನ್ಯವಾದಗಳು. ಎಲ್ಲಾ ಶಿಕ್ಷಕ ಬಳಗಕ್ಕ ಇದನ್ನ ಮುಂದುವರಿಸಿಕೊಂಡು ಹೋಗ್ರಿ. ಇದೇ ರೀತಿ ಬೆಳೀಲಿ. ಒಳ್ಳೆ ಗುರಿ ಇಟ್ಕೊರಿ. ಒಳ್ಳೇದಾಗಲಿ. ಹಿಂಗ ಇವ್ರೇನು ಪೋಸ್ಟರ್ ಹಾಕ್ಯಲ್ಲ, ಆ ಪೋಸ್ಟರ್ನ ನೀವು ಸೆಲ್ಫಿ ನಿಮಗೆ ತಕ್ಕೊಳ್ಳೋದು, ನಿಮ್ಮನ್ನ ತಗೊಂಡು ಸೆಲ್ಫಿ ತಗೊಳ್ಳೋರು ಆಗ್ಬೇಕು. ಹಂಗಾಗ್ಬೇಕು. ನಾವು ಯಾರ್ದಾರ ಸೆಲ್ಫಿ ತೆಗೆದುಕೊಳ್ಳಂಗ ಆಗಬಾರ್ದು. ನಮ್ ಸೆಲ್ಫಿ ಮತ್ತೊಬ್ರು ತಕ್ಕೊಳಂಗ್ ಗುರ್ತಿಸಲ್ಪಡ್ಬೇಕು ನಾವು. ಗೊತ್ತಾಗತ್ಲ ಇದು? ನಮ್ ಸೆಲ್ಫಿ ನೀವ್ ಯಾರು ತಗೋತಿರ್ತಿಲ್ಲ, ಯಾರ ಬಂದ್ರ ಅಂದ್ರೆ ಸರ್ ಒಂದ್ ಸೆಲ್ಫಿ ತಗೋತಂತ ಹೇಳ್ತಾರೆ. ದ್ಯಾಟ್ ಪರ್ಸನ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಸೆಲ್ಫಿ ತೆಗೆಸ್ಕೊಳ್ಳೋರು ಅಂತಾರ ಆಗ್ಬೇಕು. ಅರ್ಥ ಆಗತ್ತಲ್ಲ? ಸರ್ ನಿಂದ್ರಿ ಒಂದ್ ಸ್ವಲ್ಪ ಸೆಲ್ಫಿ ತಗೋತೀನಿ ನಿಮ್ ಕಡೆ ಅಂತ ಅವ್ರು ಬಂದ್ರ ಅಂದ್ರೆ ಸರಳ ಸೆಲ್ಫಿ ತಗೋತೀರಿ ನೀವು ಅಂತವ್ರು ಬಂದ್ರಪ್ಪ ಅಂತಂದ್ರು. ಆ ರೀತಿ ನೀವು ಆಗ್ಬೇಕಂತೇಳಿ
ನೀವು ಈ ಸಂದರ್ಭದಲ್ಲಿ ಆಶಿಸಿ ಮತ್ತೊಮ್ಮೆ ಶುಭವನ್ನು ಕೋರ್ತಾ ಒಳ್ಳೆಯದಾಗಲಿ, ಇನ್ನಷ್ಟು ಉತ್ತರೋತ್ತರವಾಗಿ ಬೆಳೀಲಿ, ಪರ್ಸೆಂಟೇಜ್ ಹೆಚ್ಚಿಗಾಗಲಿ, ಪರ್ಸೆಂಟೇಜ್ ಜೊತೆ ಸಂಸ್ಕೃತಿ ಬೆಳೆಸ್ಕೊಳ್ಳ್ರಿ, ತಂದೆ ತಾಯಿ ನೆನಪಿಸ್ಕೊಳ್ರಿ ಅಂತೇಳಿ ಪದೇ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅವಕಾಶಕ್ಕಾಗಿ ನಾನು ಗಿರೀಶ್ ಅನ್ನೋರಿಗೆ ವಂದಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಮುಖ್ಯ ಅತಿಥಿಗಳ ಭಾಷಣವನ್ನು ನಡೆಸಿಕೊಟ್ಟ ಸರ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನದಾಗಿ ಸನ್ಮಾನ ಕಾರ್ಯಕ್ರಮ. ಶ್ರೀ ಎಡ್ಸಿ ನಿಲ್ಗುಣ್ ಸರ್ ಇವರಿಗೆ ವೇದಿಕೆ ಮೇಲೆ ಆಸೀನರಾದ ಎಲ್ಲಾ ಗಣ್ಯಮಾನ್ಯರಿಂದ ಸನ್ಮಾನ ಕಾರ್ಯಕ್ರಮ. ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟ ಎಲ್ಲಾ ಗಣ್ಯಮಾನ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ನುಡಿಗಳು. ಸದಾ ಸ್ಫೂರ್ತಿಯ ಚಿಲುಮೆಯಂತಿರುವ, ಸದಾ ಎಲ್ಲರ ಒಳಿತನ್ನೇ ಬಯಸುವ, ಹಿರಿಯರನ್ನು ಪ್ರೋತ್ಸಾಹಿಸುವ ಹಿರಿಯ ಗುಣದವರಾದ ಶ್ರೀ ಗಿರೀಶ್ ಐ ಮೇತ್ರಿ ಸರ್ ಇವರು ತಮ್ಮ ನುಡಿಪೀಠವನ್ನು ಏರುವ ಮೂಲಕ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಗುರುಭ್ಯೋ ನಮಃ. ನಿಲ್ಗುಣ್ ಸರ್ ಸಿಕ್ಕಿದ ನಮ್ದು ಪುಣ್ಯ ಅಂತ ನಾ ಭಾವಿಸ್ತೇನೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೊತ್ತೊಂಡ್ರೆ ನಾವು ಕೂಡಿರ್ತೀವಿ, ತಪ್ಪು ಭಾವಿಸ್ಬಾರ್ದು. ನಿಲ್ಗುಣ್ ಸರ್ ಸರ್ನೇಮ ನೆನಪು ಬರವಲ್ದ, ಕೂಡೇ ಇರ್ತೀವಿ. ಸರ್ ಅದಲ್ಲಪ್ಪ ಹೌದಪ್ಪ ನಾವು ಕೂಡೇ ಇರ್ತೀವಿ ಅಂತೆ, ಕೂಡೇ ಇರ್ತೀವಿ, ವಾಕಿಂಗ್ದಾಗ ಕೊಡ್ತೀವಿ, ಎಲ್ಲ ಕೊಡ್ತೀವಂತ. ಇಲ್ಲ ಅವ್ರು ನಮ್ಗೆ ಹೆಂಗೆ ಅಂತಂತ ಅವ್ರ ಮೊಬೈಲ್ನಾಗ ನಂಗೆ ಸರ್ಚ್ ಮಾಡಕ್ಕೆ ಹೆಸರು ಬರವಲ್ದು. ಸರ್ ಒಂದು ಪಾಡ್ ಆಗೈತೆ ಹೇಳ್ತೀನಿ, ಆಟೋಮೆಟಿಕ್ ನೀನು ನಿಲ್ಗುಣ್ ಸರ್ ಪ್ರೆಸಿಡೆಂಟ್ ಬಂದ್ಬಿಟ್ಟು ಮೊಬೈಲ್ನಾಗ ನಂಬರ್ ಅಂದ್ರೆ ಇಚ್ಛಾ ಐತಂತ. ಅವ್ರು ನಮ್ಮ ಇಚ್ಛಾ ಐತಲ್ಲ ಅವ್ರಿಗೆ ತಟ್ಟೈತಿ, ಅದೇ ಇಲ್ಲಿ ಕರ್ಕೊಂಡ್ ಬಂದಂತ. ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಅಂತ ಹೇಳ್ತಿದ್ರು. ನಮ್ಮ ಆತ್ಮೀಯ ಸ್ನೇಹಿತರು ಎಷ್ಟು ಜನ ಅದಾರಲ್ಲ ಎಲ್ಲಾರು ಒಂದು ವಿದ್ವಾನ್. ನಾವೇನೂ ಇಲ್ಲ, ನಮಗ ಅಂತ ಮಾರ್ಗದರ್ಶನದೊಳಗೆ ಒಂದ್ ಸ್ವಲ್ಪ ಏನೋ ಒಂದು ತಿಳುವಳಿಕೆ ಬಂತು. ನಮ್ಮ ಜೊತೆ ಏನು ಅದಾರಲ್ಲ ಎಲ್ಲಾರು ಮಹಾನ್ ದೊಡ್ಡ ದೊಡ್ಡ ಸಂಸ್ಥೆ, ದೊಡ್ಡ ದೊಡ್ಡ ಹುದ್ದೆ, ದೊಡ್ಡ ದೊಡ್ಡ ಸಾಧಕರು, ಎಲ್ಲ ದೊಡ್ಡ ದೊಡ್ಡ ಹುದ್ದೆ ಒಳಗೆ ಅದಾರ. ಅಂಥವ್ರ ಜೋಡಿ ನಾವು ಗುರುತಿಸ್ಕೊತೀವಿ ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕಾಗಿ ಅವರು ಇಲ್ಲಿ ಬಂದರು. ಅವರಲ್ಲಿ ವಿದ್ವತ್ತು ಪಾಂಡಿತ್ಯ ಎಷ್ಟೈತೆ ಅನ್ನೋದಂತೂ ನೀವು ಪರಿಚಯಾತ್ಮಕವಾಗಿ ಕೇಳಿ ಕೂಡ್ತೀವಿ. ಅವ್ರ ಒಳಗೆ ಇದ್ದಂಥದ್ದನ್ನ ನಾವು ಗುರುತಿಸ್ಬೇಕು, ಮತ್ತು ಅವ್ರ ಕಡೆ ಏನು ಸಾಧನೆ ಐತಲ್ಲ ಅದನ್ನು ನಾವು ತಗೋಬೇಕು. ಅದಕ್ಕಾಗಿ ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ನಿಲ್ಗುಣ್ ಸರ್ಗೆ ನಾವು ಮತ್ತೊಮ್ಮೆ ಸ್ವಾಗತ ಮಾಡ್ಕೋತೀವಿ ಮತ್ತು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದರಂತೆ ತಾವು ಈಗೇನ ನಮ್ಮ ಸಿಬ್ಬಂದಿ ವರ್ಗದವ್ರು ಇರ್ಬೋದು, ಮತ್ತು ಕಾರ್ಯದರ್ಶಿಗಳು, ವಿನಾಯಕ್ ಇರ್ಬೋದು, ಆನಂದರು ಮತ್ತು ಎಲ್ಲ ಸಿಬ್ಬಂದಿಯವ್ರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಈಗೇನು ಫ್ರೆಶರ್ಸ್ ಅದಿರಿ ಎಲ್ಲರೂ, ಫ್ರೆಶ್ ಅಂದ್ರೆ ಅಗ್ರಿ ತಾಜಾ ಅಂದ್ ನಿಮ್ಗೆ ವೆಲ್ಕಮ್ ಮಾಡ್ಕೋಕೆ ನಿಮ್ಮ ಸೀನಿಯರ್ಸ್ ಎಲ್ಲ ಈ ಕಾರ್ಯಕ್ರಮ ಹಮ್ಕೊಂಡ್ರು ಅಂದ್ರೆ ಅವ್ರದ್ದೇನು ಉದ್ದೇಶ ಅಂದ್ರೆ
ನಾವು ಬಂದೀವಿ ಈ ಕಾಲೇಜ್ಗೆ, ನಮಗಿಲ್ಲಿ ಒಳ್ಳೇದು ಅನಿಸ್ತು, ಭಾರಿ ಅನಿಸ್ತು, ನೀವೆಲ್ಲ ಬರಾಕತ್ತಿರಲ್ಲ, ನಮ್ಗಿಂತ ಹೆಚ್ಚಿನ ನೀವು ಸಾಧನೆ ಮಾಡ್ಬೇಕಂತ. ಒಂದಂದ್ರೆ ಬಾಲ್ಯದಿ ನೀನು ಕ್ರೀಡೆಯನ್ನಾಡಿ ತಾರುಣ್ಯವನ್ನು ವಿಷಯಕ್ಕಾಗಿ ವೃದ್ಧಾಪ್ಯದಲ್ಲಿ ಚಿಂತೆಯ ಕುಡಿ. ಬಾಲ್ಯದೊಳಗೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಪೂರ್ಣ ಪ್ರಮಾಣ ಆಟದ ಕಡೆ ಒತ್ತು ಕೊಡ್ತೀವಿ. ಮತ್ತು ಯೌವನ ವ್ಯವಸ್ಥೆ ಒಳಗೆ ಸ್ವಲ್ಪ ಏನೋ ಹೊಯ್ದಾಟ ಇರ್ತೈತಿ. ಏನು ಮಧ್ಯದೊಳಗೆ SSLC ನಂತರದ ಮೈನರ್ ಟು ಮೇಜರ್ ಅಂತ ಅದು ನಮ್ಮ ಒಳಗೆ ಬರ್ತೈತಿ. ನೀವು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆ ಒಳಗೆ ನೀವು ಏನು ಇವತ್ತು ಚೇಂಜಸ್ ಬದಲಾವಣೆ ಆಗ್ತಾವ. ಅದೊಂದು 2 ಪೀರಿಯಡ್ ನಿಮ್ಮನ್ನ ನಾವು ತಂದೆ ತಾಯಿ ಅಥವಾ ಗುರುಗಳು ಸ್ಟಾಫ್ ಎಲ್ಲ ನಿಮ್ಮನ್ನು ಮ್ಯಾನೇಜ್ ಮಾಡಿಬಿಟ್ರೆ ಇಡೀ ಜೀವನ ಪೂರ್ತಿ ಒಂದು ಒಳ್ಳೆ ಉನ್ನತ ಹುದ್ದೆ ಒಳಗಿರ್ತೀರಿ. ಮತ್ತು ನೀವು ಏನು ಇಚ್ಛೆ ಮಾಡ್ತೀರಿ ಅದಾಗ್ತಾವ. ಈ 2 ವರ್ಷ ತಪಸ್ಸಂದ್ರನ ಕೇವಲ 2 ವರ್ಷ SSLC ನಂತರದ ಬದುಕು, ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಈ ಅವಧಿ ಒಳಗೆ ನೀವು ಸಾಧನೆ ಮಾಡೋದು ನೀವು ಎಲ್ಲಿ ಬೇಕಾದಲ್ಲಿ ಜಗತ್ತು ತುಂಬ ಗುರುತಿಸ್ಬೇಕು. ಇವ 2 ವರ್ಷ ಅಂದ್ರೆ ನೀವು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ನೀವು ಕನ್ವರ್ಟ್ ಆಗ್ತಿರ್ತತಿ. ನಿಮ್ಮೆಲ್ಲಾ ಬದಲಾವಣೆಗಳು ಮಾನಸಿಕವಾಗಿ, ಶಾರೀರಿಕವಾಗಿ, ದೈಹಿಕವಾಗಿ ಟೋಟಲ್ ನಿಮ್ದೆಲ್ಲ ಬದಲಾವಣೆಗಳು ಆಗ್ತಿರ್ತಾವ. ಹೌದಲ್ರಿ ಸರ್? ಟೋಟಲ್ ಬದಲಾವಣೆ ಆಗ್ತಿರ್ತಾವ. ಬದಲಾವಣೆ ಯಾಕಂದ್ರೆ ಪ್ರೌಢಾವಸ್ಥೆ ಒಳಗೆ ನೀವು ಸೆಕೆಂಡ್ ಇಯರ್ ಮುಗಿದ ಮೇಲೆ ನಾ ಸಣ್ಣ ಹುಡುಗದನು ಸಣ್ಣ ಹುಡುಗಿ ಅದನ್ನಂದ್ರೆ ಯಾರು ಒಪ್ಪಂಗಿಲ್ಲ. ಅವಾಗ ರಗಡ ದೊಡ್ಡವರಾಗಿರುತ್ತೆ. ಅದ್ ನೀವು ಯಾಕಂದ್ರೆ ನಿಮ್ಮ ಹಿಂದೆ ನಿಮ್ಮ ತಮ್ಮ ತಂಗಿ ಅವರು ಇವರು ಇರ್ತಾರೆ. ಅವಾಗ ನೀವು ಸೀನಿಯರ್ಸ್ ಆಗಿಬಿಡ್ತೀರಿ. ಅವಾಗ ಏನಾಗ್ಬಿಡ್ತಾರೆ, ನೀವೇ ಅವ್ರಿಗೆ ಮಾರ್ಗದರ್ಶನ ಮಾಡಕ್ ಹೋಗ್ಬೇಕಾಕತಿ, ಅನಿವಾರ್ಯ ಆಕತಿ, ಹಿಂಗಾಕತಿ. ಅದಕ್ಕಾಗಿ ಈ ಏನು ನೀವು SSLCದಿಂದ ಈ ಕಾಲೇಜಿಗೆ ಬಂದ್ರಿ, ಅತ್ಯಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ಒಳ್ಳೆ ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿರಿ, ಪ್ರಾಪರ್ ವೇದಾಗದೆ. ನಾನು ನನ್ನ ಹುಡುಗರಿಗೆ ದಿವಸ DD ಹಚ್ಚಿ ಕುಣಿಸೋ ತಾಕತ್ ಭಗವಂತ ನನಗೆ ಕೊಟ್ಟಾನ. ದಿವಸ ಡ್ಯಾನ್ಸ್ ಮಾಡೋದು ಬೇಕಾದಂತ ಇದ್ರ ನನ್ಗೆ ಯಾರು ಗೊತ್ತಿಲ್ಲ ಅಂತಲ್ಲ. ಬೆಂಗಳೂರು ಎಲ್ಲ ಆರ್ಟಿಸ್ಟ್ ಅದಾರಲ್ಲ, ಎಷ್ಟು ಮಂದಿ TV ಮಾಧ್ಯಮದವರಲ್ಲ, ಎಲ್ಲರೂ ಆತ್ಮೀಯ ಸ್ನೇಹಿತರದಾರ ನನಗೆ. ಒಬ್ಬರನ್ನೂ ಕರ್ಸಂಗಿಲ್ಲ ಅವ್ರನ್ನ. ನಿಮಗೆ ಜ್ಞಾನವಂತನಾಗಿ, ಬುದ್ಧಿವಂತನಾಗಿ, ಚಾಣಾಕ್ಷವಂತಾಗಿ ನೀವು ರಾಜ್ಯ ಮಟ್ಟದೊಳಗೆ ಗುರುತಿಸ್ಕೊಳಕ ಏನು ನಿಮಗೆ ಬೇಕು ಅದನ್ನ ಕೊಳಕ್ ತರ್ಸಕ್ ನಾವು ಬೇಕಾದಷ್ಟು ಇಲ್ಲಿ ಅಂಥವ್ರೆಲ್ಲರೂ ತರಿಸ್ತೇನೆ. ಆದ್ರೆ ನಿಮಗೆ ಮಾಡ್ಬೇಕಂದಾಗ ಈ ಕಾಲೇಜ್ ಜ್ಞಾನ ಮಾತ್ರ ಕೊಡೋದು, ನಿಮ್ಮನ್ನ ರಾಜ್ಯ ರಾಷ್ಟ್ರ ಮಟ್ಟದೊಳಗೆ ಗುರುತಿಸ್ಕೊಂಡು ಬಯಕೆ ಮಾಡೋದು ಒಂದೇ ಇದು ಸಂಸ್ಥೆ ಉದ್ದೇಶ ಐತಿ. ಏನು ಸರ್? ಯಾಕಂತಂದ್ರೆ ಈ 2 ವರ್ಷ ಅವಧಿ ಒಳಗೆ ನೀವು ಏನು ಸಾಧನೆ ಮಾಡ್ತಿರಲ್ಲ, ಅದು ಬಹಳ ನಿಮ್ಮ ಇಡೀ ಜೀವನ ಪರ್ಯಂತರ ಉಪಯೋಗ ಆಗುವಂಥದ್ದೊಂದು ಆಗ್ತೈತಿ. ಅದಕ್ಕಾಗಿ ಈ ಫ್ರೆಶ್ ಆಗಿ ಬಂದಿರಿ, ಯಾವ ಭಯ ಅಂಜಿಕೆ ಅಳಕ ಇಲ್ಲ. ಯಾವುದೇ ಏನೇ ಸಿಬ್ಬಂದಿ ವರ್ಗದ ನಿಮ್ಗೆ ಯಾವುದೇ ಒಂದು ಸಬ್ಜೆಕ್ಟ್ ಒಳಗೆ ಯಾವುದೇ ಒಂದು ವಿಷಯ ನಿಮಗೆ ತಿಳಿದೇ ಇದ್ರು 10 ಸತಿ ಕೇಳಬಹುದು, ಮುಜುಗರು ಮಾಡ್ಕೊಳಂಗಿಲ್ಲ. ಯಾವುದನ್ನ ನನಗೆ ತಿಳಿಲಾರ್ದನೆ ತಿಳಿದ ಮುಂದೆ ಹೋಗಂಗಿಲ್ಲ, ತಿಳ್ಕೊಂಡೇ ಮುಂದೆ ಹೋಗುವಂಥ ವ್ಯವಸ್ಥೆ ಆಗ್ತದೆ. ಯಾವುದೇ ಸಬ್ಜೆಕ್ಟ್ ಇರಲಿ, ಏನೇ ಇರಲಿ, ಅದ್ರ ಪರ್ಫೆಕ್ಟ್ ನೀವು 100% ಕೇಳ್ಕೊಂಡು ಒಮ್ಮೆ ತಿಳ್ಕೊಂಡ್ರೆ ಮುಗಿತದ. ಬೇರೆ ಏನೂ ಇಲ್ಲ. ಒಮ್ಮೆ ತಿಳ್ಕೊಂಡು ಮುಂದೆ ಹೋಗ್ಬೇಕು, ಹಂಗೆ ಕಲಿಬೇಕು. ಈ SSLCದಿಂದ ಅದು ಬೇರೆ. SSLC ಒಳಗೆ ಏನಿರ್ತೈತಿ, ಅದೇನೈತಿ, ನೀವು ಬಾಯ್ಪಾಟ್ ಮಾಡಿ ಮಾಡ್ಬೋದು. ಈಗ BA ಆದವರು IAS ಆಗ್ಯಾರ, BCom ಆದವರು ಎಂತಿಂಥ ಒಂದು ಹೆಂಗೆ ರಿಸರ್ವ್ ಬ್ಯಾಂಕ್ ಆಫ್ ಎಲ್ಲ ಗವರ್ನರ್ ಆಗುವಂಥ ವಾತಾವರಣದಾಗ ಅದಾರ. BComದವ್ರು ಅದಾರ. CS ಮಾಡಬಹುದು, CS ಮಾಡಿ ಲೆಕ್ಕದೆಲ್ಲ ಮಾಡಕ್ಕೆ ಸಾಧ್ಯ ಅದಾವ. CA ಮಾಡಕ್ಕೆ ಸಾಧ್ಯ ಅದಾವ. ಅವರಿಂದೇನೆ ಫೈನಾನ್ಸಿಯಲ್ ಮ್ಯಾಟ್ರೋಲ್ ಅಂತ ಬಂದಾಗ ಇವತ್ತು ದೇಶದ ಬದಲಾವಣೆ, GST ಅವು ಎಲ್ಲ ಬದಲಾವಣೆಗಳು ಆದವಲ್ಲ, ನಿಮಗೆ ಬಹಳಷ್ಟು ಪ್ರಿಫರೆನ್ಸ್ ಇವ್ರಿಗೆ ಅದ ರೀ ಸದ್ಯಕ್ಕೆ. BComದವ್ರಿಗೆ BCom ಆದ್ಮೇಲೆ ನೀವು ಸಾಕಷ್ಟು ಅವಕಾಶಗಳು ಅದಾವ. MCom ಅದಾವು, MBA ಅದಾವು, ಬೇಕಾದವು. BAದವ್ರಿಗಂತೂ ನೀವು ಜನರಲ್ ಒಳಗೆ ನೀವು ಮಾಡ್ಬೇಕಾದಾಗ ಏನಪ್ಪಾ ಅಂತಂದ್ರೆ IAS IPS ಬೇಕಾದ KPSC ಎಕ್ಸಾಮ್ಗಳು ಮಾಡಕ್ ಸಾಧ್ಯ ಅದಾವ. ನೀವು ಬಯಸಿದ್ದಾದ್ರೆ ಇಲ್ಲೇ ಒಬ್ಬರು ಯಾರ ಟ್ರೈನ್ ಆಫ್, ಈಗ ವಿನಾಯಕ್ ಸರ್ ನಿಮ್ಮಲ್ಲಿ ಕುಂತಾರಲ್ಲ, ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಬೇಡ್ರಿ ಅವ್ರಿಗೆ. ಯಾಕಂತಂದ್ರೆ IAS ಕೋಚಿಂಗ್ ಸೆಂಟರ್ ಅವರು ಮಂಗಳೂರೊಳಗನೆ ಎಜುಕೇಶನ್ ಮಾಡಿದ್ರು. ಮಂಗಳೂರೊಳಗೆ ಮಾಡ್ಯಾರ, ಧಾರವಾಡದೊಳಗೆ ಮಾಡ್ಯಾರ, ಆಮೇಲೆ ಬೆಂಗಳೂರೊಳಗೆ ಮಾಡ್ಯಾರ. ಮತ್ತು ಆನಂದ್ ಸರ್ ಹಾಗೆ ಅವರು ಅಲ್ಲೇ ಆಕ್ಸ್ಫರ್ಡ್ ಒಳಗೆ ಅವ್ರಿಗೆ ಹೊರಗೆ ಸರ್ ಬಿಡಕ್ಕೆ ತಯಾರಿರಲಿಲ್ಲ, ಅವ್ರು ಬಿಡಾಕ್ತಾರೆ. ಮತ್ತು ಇಲ್ಲಿ ಈರನ್ನ ಚರಂತಿ ಮಾಡಿ ಬಿಡಕ್ಕೆ ತಯಾರಿರಲಿಲ್ಲ. ಇಲ್ರಿ ಸರ್ ಲೆಕ್ಚರ್ ಮಾಡ್ತೀವಿ ಅಂತಂದ್ರೆ ನಮಗೆ ಅವ್ರು ಒಬ್ಬರಿಂದ ಇಲ್ಲಿ ತಂದೀವಿ ಅಂದ್ರೆ 100 ಮಂದಿಗೆ ಇಲ್ಲಿ ಉಪಯೋಗ ಆಕತಿ. ಅಲ್ಲ ಸರ್, ಮಾಧವ್ ಸರ್ ಆಗಲಿ, ಅವರೆಲ್ಲ ನಿಮ್ಮ ಸರ್ಗಳು ಚಲೋ ಭಾರಿ ಟ್ಯಾಲೆಂಟೆಡ್ ಪರ್ಸನ್ಗಳು ನಿಮ್ಗೆ ಯಾಕೆ ಟೀಚ್ ಮಾಡತ್ತಾರಂತಂದ್ರೆ
ಹೊರಗೆ ಹೋಗಿ ದುಡಿದಿಂದ ಏನೋ ಬದುಕ್ಬೋದು, ಒಬ್ಬ ಮನುಷ್ಯ ಬದುಕ್ಬೋದು, ಏನ್ ದೊಡ್ಡ ಸಂಸಾರ ಕುಟುಂಬ ಚಂದ ನೆಮ್ಮದಿಯಿಂದ ಇರ್ಬೋದು. ಆದ್ರೆ ಇದೇ ಜ್ಞಾನ ಅವರಲ್ಲಿ ಇದ್ದಂತ ಜ್ಞಾನ ನಮ್ಮದ ಗ್ರಾಮೀಣ ಪ್ರತಿಭೆಗಳಿಗೆಲ್ಲ ಹಬ್ಬಿಸಿ ಅವರನ್ನ ತಯಾರು ಮಾಡೋದೈತಲ್ಲ, ಅದೇನು ಸಾಮಾನ್ಯ ಕೆಲಸ ಅಲ್ಲ. ಸಾಕಷ್ಟು ತ್ಯಾಗಮಯ ಜೀವನನೇ ಇರ್ತಾವೆ. ಸ್ವಂತದ್ದನ್ನು ಏನೋ ನೋಡ್ಲಾರ್ದೇನೆ ನಿಮಗೆಲ್ಲ ಜ್ಞಾನ ಕೊಟ್ಟು ತಮ್ಮಲ್ಲಿ ಇದ್ದಂಥ ಜ್ಞಾನವನ್ನು ನಿಮಗೆ ಕೊಟ್ಟು ತಯಾರು ಮಾಡ್ತಾರಲ್ಲ, ಅದಕ್ಕೆ ನೀವು ತಗೋಬೇಕು. ತಗೊಂಡು ಈ ಕಾಲೇಜಕ್ಕೆ ಶ್ರೇಯೋಭಿವೃದ್ಧಿ ನಿಮ್ಮಿಂದನೇ ಆಗ್ತೈತಿ. ನಾವೊಂದು ಬಹಳಷ್ಟು ಪ್ರತಿ ಸಲ ಹೇಳುವಂತ ಮಾತಂದೆ, ಈ ಸಂಸ್ಥೆ ಪ್ರತಿಯೊಬ್ಬರದು ಆಗ್ಬೇಕು. ಸಂಸ್ಥೆ ಹೆಸರಿನ ಮೇಲೆ ಬೆಳಿಬೇಕು. ಯಾರ ಹೆಸರಿನ ಮೇಲೆ ಅಲ್ಲ, ಸಂಸ್ಥೆ ಹೆಸರಿನ ಮೇಲೆ ಸಂಸ್ಥೆ ಬೆಳಿಬೇಕು. ನಾವು ಎಲ್ಲರೂ ಒಮ್ಮೆ ಇರ್ತೀವಿ ಇರಂಗಿಲ್ಲ. ಆದ್ರೆ ನಿಮ್ಮದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಹೆಮ್ಮೆದಿಂದ ಹೇಳ್ಬೇಕು, ಸಂಸ್ಥೆ ನಮ್ಮದು. ಪ್ರತಿಯೊಬ್ಬ ಸಿಬ್ಬಂದಿ ಹೇಳ್ಬೇಕು, ನಮ್ಮದು ಸಂಸ್ಥೆ ಹೆಸರಿನ ಮೇಲೆ ಕೀರ್ತಿ ಬೆಳಗಿಸ್ಬೇಕು ರಾಜ್ಯದೊಳಗೆ. ಈ ಆಸೆಯೊಂದಿಗೆ ನಾವು ಇದು ಮಾಡಿದ್ದೈತಿ. ನಿಮಗಾಗಿ ನಾವು ಸದಾ ಸೇವೆ ಮಾಡಕ್ಕೆ ಸಿದ್ಧದೀವಿ. ತಾವೇನು ಬೇಕಾದಾದ್ರು ಇನ್ನೂ ಆದರೂ ಹೇಳ್ತೇನೆ, ಯಾವುದೇ ಮಕ್ಕಳು, ಬೇಕಾದಷ್ಟು ಮಕ್ಕಳು ನಿಮ್ಮದು ಸ್ನೇಹಿತರಿರ್ಬೋದು, ಆಪ್ತರಿರ್ಬೇಕು, ಈ ತುಂಬಾಕ್ ಆಗಂಗಿಲ್ಲ, ಸಾಲಿ ಬಿಡು ಪ್ರಸಂಗ ಬಂದ್ರೆ 100 ಮಕ್ಕಳಲ್ಲಿ ದತ್ತು ತಗೋತೇನೆ. 100 ಮಕ್ಕಳಲ್ಲಿ ದತ್ತು ತಗೋತೇನೆ. ಸಾಲಿ ಬಿಡು ಪ್ರಸಂಗ ಬಂದಿರಬಾರ್ದು, ಸಾಲಿ ಕಲಿಬೇಕು. ನೀವು ಯಾವ ಟೆನ್ಷನ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ, ತಂದೆ ತಾಯಿ ನೋಡಂಗಿಲ್ಲ. ಈ ಸಂಸ್ಥೆ ಒಳಗೆ ಇರುವವರೆಗೂ ನೀವೆಲ್ಲ ಈ ಸಂಸ್ಥೆಯ ಮಕ್ಕಳು. ನಿಮ್ಮ ಜವಾಬ್ದಾರಿ ಎಲ್ಲ ಸರ್ ತಗೋತಾರ, ನಿಮಗೆ ಕಲಿಸ್ತಾರ, ಎಲ್ಲ ಮಾಡ್ತಾರೆ. ಅದಕ್ಕಾಗಿ ನಿಮ್ದು ಒಂದೇ ಒಂದು ಅಪೇಕ್ಷೆ ನಮ್ದು ಏನಪ್ಪಾ ಅಂದ್ರೆ, ನೀವು ಸಾಧನೆ ಮಾಡಿ ಪ್ರೆಸೆನ್ಸ್ ಆಫ್ ಮೈಂಡ್ದೊಳಗೆ ಬದುಕಬೇಕು. ಯಾವುದು ಆ ಕಡೆ ಏನು ನೋಡಂಗಿಲ್ಲ, ಬೇರೆ ಸಂಸ್ಥೆ ನೋಡಂಗಿಲ್ಲ. ಅಲ್ಲಿ ಕುಣಿತಾರಿ, ಜಿಗದಾಡ್ತಾರಿ, ಡ್ಯಾನ್ಸ್ ಮಾಡ್ತಾರೆ, ಅದು ನಮಗೆ ಸಂಬಂಧ ಇಲ್ಲ. ಯಾವುದು ನಮಗೆ ಸಂಬಂಧ ಇಲ್ಲ. ನಮ್ಮ ಮಕ್ಳು ಯಾವ ರೀತಿ ಅದಾವ, ನಮ್ಮ ಮನೆಯ ಮಕ್ಳು ಯಾವ ರೀತಿ ಅದಾವಪ್ಪ, ನನ್ನ ಮಗ ಹೆಂಗದ, ನನ್ನ ಮಗಳದಾವ, ಅಷ್ಟೇ ಸಂಬಂಧ ಬರ್ತೈತಲ್ಲ. ಬೇರೆ ಮಕ್ಳು ಅವ್ರ ತಂದೆ ತಾಯಿ ಅಗರ್ಭ ಬೆಳೆದಿರ್ಬೇಕು, ಬಿಟ್ಟಿರ್ಬೇಕು, ಅವ್ರನ್ನ ಕುಣಿಲಿ, ಅದು ನಮಗೆ ಸಂಬಂಧ ಬೆಳಂಗೇ ಇಲ್ಲ. ನಮ್ಮ ಮಕ್ಕಳು ಯಾವ ರೀತಿ ತಯಾರಾಕವನು ಅಷ್ಟೇ ನಮಗೆ ಮ್ಯಾಟ್ರ್ ಆಗತ್ತೆ. ಅದಕ್ಕಾಗಿ 2 ವರ್ಷ ನಮಗೆ ನೀವು ಟೈಮ್ ಕೊಟ್ಟು ಪ್ರೆಸೆನ್ಸ್ ಆಫ್ ಮೈಂಡ್ ಇವತ್ತು ಯಾವುದಾದ್ರಿ ಇದು ಸಾಧನೆ ಒಳಗೆ ಮಾಡ್ಬೇಕು. ಮಾಡಿದ್ರೆ ಮಾತ್ರ ನೀವು ಸಾಧಕರಾಗ್ತೀರಿ. ಎಲ್ಲಾನು ಸಾಧುವ ಛಲ ಮನುಷ್ಯನಿಗೆ ಬೇಕಂತಾರಲ್ಲ, ಯಾವುದೂ ಒಂದು ಶಬ್ದನ ಕೇಳಕ್ ಇಷ್ಟ ಎಂದೂ ಪಡಂಗಿಲ್ಲ. ನನಗೆ ಆಗಂಗಿಲ್ಲ, ನನಗೆ ನೀಗಂಗಿಲ್ಲ, ನನಗೆ ಆಗಂಗಿಲ್ಲ, ಈ ಶಬ್ದ ಕೇಳಕ್ ನಾ ಎಂದೂ ಇಷ್ಟ ಪಡಂಗಿಲ್ಲ. ನಾ ಮಾಡೇ ತೀರ್ತೇನೆ ಅಂತ ಹಠ ಛಲ ನಿಮ್ದು ಆಗ್ಬೇಕು. ನೀವು ಪೂರ್ಣ ಪ್ರಮಾಣ ನಮ್ಮ ಸಂಪೂರ್ಣ ಬೆಂಬಲ ಇರ್ತೈತಿ, ಸಹಕಾರ ಇರ್ತೈತಿ. ಎಲ್ಲಾ ರೀತಿಯಿಂದ ನಿಮ್ ಜೊತೆ ನಾವಿರ್ತೀವಿ. ಸಿಬ್ಬಂದಿ ಅಂತೂ ಬಹಳ ಬಂಗಾರ ಅಂತ ನೀವು ಮಾಡ್ತಾರ, ಸಹಕಾರ ಕೊಡ್ತಾರ. ಇಷ್ಟೇ ಸರ್ ಅಂತೂ ಇನ್ಮೇಲಿಂದ ಸರ್ ಹೇಳ್ತೀನಿ, ಇದಕ್ಕೆ ನೀವು ಯಾವಾಗ ಫ್ರೀ ಇರ್ತೀರೋ ಬರ್ಬೇಕು, ಮಾರ್ಗದರ್ಶನ ಮಾಡ್ಬೇಕು. ಅಷ್ಟಲ್ದೇನೆ ತಾವು ಇಂಗ್ಲೀಷ್ ಕೇಳಿ ನಾವು ಭಾಳ ಸಂತೋಷ ಆಯ್ತು. ಇಂಗ್ಲೀಷ್ ಸಬ್ಜೆಕ್ಟ್ಸ್ ಐತೆ, ನಡು ಸಬ್ಜೆಕ್ಟ್ ತಗೋಬೇಕು. ಅವ್ರು ನಮ್ಮ ಮಕ್ಕಳಿಗೆಲ್ಲ ಕೊಡ್ಬೇಕು, ಜ್ಞಾನವನ್ನು ಕೊಡ್ಬೇಕಂತ ವಿನಂತಿ ಮಾಡ್ಕೋತ ತಾವು ಎಲ್ಲ ತಮ್ಗೆಲ್ಲ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಚಲೋ ಒಳ್ಳೇದಾಗ್ಲಿ. ಅಧ್ಯಕ್ಷ ನುಡಿಗಳು ನಮ್ಮ ಮುಂದೆ ಹಂಚಿಕೊಂಡಿರುವ ನಮ್ಮ ಸಂಸ್ಥೆಯ 10 ನಿಮಿಷ ಮಾತಾಡ್ತೇನೆ. ಶ್ರೀಯುತರಿಗೆ ತುಂಬು ಹೃದಯದ ಧನ್ಯವಾದಗಳು. ಒಂದು ಕಾರ್ಯಕ್ರಮ. ಈಗ ಬಹುಮಾನ ವಿತರಣೆ. ನಿನ್ನೆಯ ದಿನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ರೂರ್ ಪುಲ್ಲಿಂಗ್ ಮನೋರಂಜನಾ